ಇಲ್ಲಿಯವರೆಗೆ ತಮ್ಮ ವೃತ್ತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವರು ಮೂಲತಃ ಮೈಸೂರಿನವರು. ಇದೇ ವರ್ಷದಲ್ಲಿ ಗೆಜೆಟ್ ಪದವಿಯನ್ನು ಸಹ ಅವರು ಪಡೆದುಕೊಂಡಿರುತ್ತಾರೆ. ಇಷ್ಟು ಹೇಳುತ್ತಾ ಈಗ ತಮ್ಮ ಉಪನ್ಯಾಸವನ್ನ 50ರಿಂದ 60 ನಿಮಿಷಗಳ ಕಾಲಾವಧಿಯಲ್ಲಿ ಮುಗಿಸಿಕೊಡಲು ವಿನಮ್ರವಾಗಿ ಮನವಿಯನ್ನ ಸಲ್ಲಿಸುತ್ತಾ ಸರ್, ಈಗ ಕಟ್ಟೆ ವೇದಿಕೆ ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬಹುದು. ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ವಾಯ್ಸ್ ಎಲ್ಲರಿಗೂ ಆಡಿಬಲ್ ಇದೆಯಾ ಅಂತ ಒಂದು ಕ್ಲಾರಿಟಿ ಕೊಟ್ರೆ ನಾನು ಮುಂದೆ ಹೋಗ್ಬಹುದು. ವಾಯ್ಸ್ ಕೇಳಿಸ್ತದೆ? ಸರಿ. ದಯವಿಟ್ಟು ಕಾರ್ಯಕ್ರಮಕ್ಕೆ ವ್ಯತ್ಯಯ ಆಗದೆ ಇರೋ ತರ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಮೈಕ್ ಗಳನ್ನ ಆಫ್ ಮಾಡ್ಕೊಂಡು ತಮ್ದು ಯಾವ್ದಾದ್ರು ಸಲಹೆಗಳಿದ್ರೆ, ಸೂಚನೆಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಉಪನ್ಯಾಸದ ಅಥವಾ ಮಾತಿನ ಕೊನೆ ಭಾಗದಲ್ಲಿ ಕೇಳುವಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನನಗೆ ಇಂಥದ್ದೊಂದು ಹೊಸ ವೇದಿಕೆಯನ್ನ ಪರಿಚಯ ಮಾಡಿಕೊಟ್ಟವ್ರಿಗೆ ಮತ್ತೆ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟವ್ರಿಗೆ, ವಿಶೇಷವಾಗಿ ಬಸವರಾಜ್ ಡೊನ್ನೂರು ಸರ್ ಅವ್ರಿಗೆ ನಾನು ಸಂಪರ್ಕ ಮಾಡಿದಾಗ ಅವರು ತುಂಬಾ ಉತ್ಸಾಹದಿಂದ ನನಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಅದು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಅವರ ಒಡನಾಡಿಗಳು ಯಾರ್ಯಾರಿದ್ದಾರೆ, ಧಾರವಾಡ ಕಟ್ಟೆ ಒಡನಾಡಿಗಳೆಲ್ಲರಿಗೂ ಕೂಡ, ಸಂಗಾತಿಗಳೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ನನ್ನ ಈ ದಿನದ ನನಗೆ ನೀವು ನಿಗದಿಪಡಿಸಿರುವಂತಹ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಮತ್ತು ಅದರ ವಿಷಯ ಕುರಿತು ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ನಾವೀಗಾಗ್ಲೇ ಮಹಿಳಾ ಸಾಹಿತ್ಯ, ಅದರಲ್ಲೂ ಕೂಡ ಬ್ರಾಂಟೆ ಸಿಸ್ಟರ್ಸ್ ಅಂತ ಬರ್ತಾರೆ ನಮ್ಮ ಆಂಗ್ಲ ಭಾಷಾ ಸಾಹಿತ್ಯದಲ್ಲಿ. ಬ್ರಾಂಟೆ ಸಿಸ್ಟರ್ಸ್ ಸಹೋದರಿಯರು ಅವ್ರದೇ ಆದ ಒಂದು ಮೈಲಿಗಲ್ಲನ್ನ ಅವರು ಹಿಡಿದಿಟ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಬ್ರಾಂಟೆ ಸಿಸ್ಟರ್ ಅವರು ಇವತ್ತಿಗೂ ಕೂಡ ಪ್ರಸ್ತುತತೆಯನ್ನ ಅವರು ನಮಗೆ ಕೊಡ್ತಾ ಹೋಗ್ತಾರೆ. ಹೇಗೆ ಅಂತಂದ್ರೆ, ಇವತ್ತಿಗೆ ನಾನು ಈ ಒಂದು ಅನಾ ಬ್ರಾಂಟೆ ಅವರ ಆಗ್ನೆಸ್ ಗ್ರೇ ಈ ಒಂದು ನಾವೆಲ್ಲ ನಾನು ಓದ್ತಾ ಇರ್ಬೇಕಾದ್ರೆ ಪ್ರಸ್ತುತ ಸಮಾಜಕ್ಕೆ ಇವತ್ತಿಗೂ ಕೂಡ ಜೀವಂತವಾಗಿರುವಂತಹ ಎಲ್ಲಾ ಉದಾಹರಣೆಗಳನ್ನ ನಾನು ಕಂಡುಕೊಂಡಿದ್ದೇನೆ, ಸಾಕಷ್ಟು ಕಂಡುಕೊಂಡಿದ್ದೇನೆ. ನೀವು ಏನು ಎಮಿಲಿ ಬ್ರಾಂಟೆ ಆಗ್ಬೋದು, ಶಾರ್ಲೆಟ್ ಬ್ರಾಂಟೆ ಆಗ್ಬೋದು, ಇವರ ಒಂದು ಕೃತಿಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಇರುವಂತೆ ಇಲ್ಲೂ ಕೂಡ ಜೀವಂತಿಕೆ ಇದೆ. ಮತ್ತೆ ಜೀವಂತಿಕೆ ಇರೋದ್ರ ಜೊತೆಗೆ ಇಲ್ಲಿ ಅವ್ರದೇ ಆದ ವೈಯಕ್ತಿಕ ವಿಚಾರಗಳನ್ನ ಹೇಗೆ ಒಬ್ಬ ಬರಹಗಾರರಾಗಿ ಓದುಗರಿಗೆ ತಲುಪಿಸಬಹುದು ಅನ್ನೋದನ್ನ ಮಾಡ್ಕೊಂಡು ಹೋಗ್ತಾರೆ. ಆ ಬಗ್ಗೆ ನಾವು ಈಗಾಗ್ಲೇ ಮಹಿಳಾ ಬರಹಗಾರ್ತಿಯರಾಗಿ ವಿಕ್ಟೋರಿಯನ್ ಕಾಲಘಟ್ಟದಲ್ಲಿ ಅವರು ಅನುಭವಿಸಿದಂತಹ ಪಾಡುಗಳೇನು, ಮತ್ತೆ ಅವರು ತಮ್ಮ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡು ಪುರುಷರ ಹೆಸರುಗಳಲ್ಲಿ ಅವರ ಕೃತಿಗಳನ್ನ ಬಿಡುಗಡೆ ಮಾಡ್ಕೊಂಡು ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗೋ ತನಕ ಅವರು ತಮ್ಮನ್ನ ತಾವು ಹೊರ ಪ್ರಪಂಚಕ್ಕೆ ನಿಜವಾದ ಅವರ ವ್ಯಕ್ತಿತ್ವವನ್ನ ಅವರು ತೋರ್ಪಡಿಸ್ಕೊಳ್ಳದೇನೆ ಇದ್ದಂಥದ್ದು, ಇವೆಲ್ಲವೂ ಕೂಡ ವಿಕ್ಟೋರಿಯನ್ ಕಾಲಘಟ್ಟಕ್ಕೆ ಇರುವಂತದ್ದು. ನಾವು ಇವತ್ತು ಬ್ರಾಂಟೆ ಸಿಸ್ಟರ್ಸ್ ಬಗ್ಗೆ ಈಗಾಗಲೇ ನಾವು ಸುಮಾರು ಬಾರಿ ಹಿಂದಿನ ಉಪನ್ಯಾಸಗಳಲ್ಲಿ ಕೇಳಿರೋದ್ರಿಂದ ನೇರವಾಗಿ ನಾವು ಅನ್ನಾ ಬ್ರಾಂಟೆ ಅವರ ಬಗ್ಗೆನೆ ಮಾತಾಡೋಣ. ಅನ್ನಾ ಬ್ರಾಂಟೆ ಮತ್ತೆ ಅವರ ಏನು ಆಗ್ನೆಸ್ ಗ್ರೇ ಅನ್ನೋ ನಾವೆಲ್ ಇದೆ, ಅದರ ಬಗ್ಗೆ ನೇರವಾಗಿ ಚರ್ಚೆಗೆ ಹೋಗೋಣ ಅಥವಾ ಅದರ ಬಗ್ಗೆ ಸಂವಾದಕ್ಕೆ ಹೋಗೋಣ. ಅನ್ನಾ ಬ್ರಾಂಟೆ ಅವರು ಬ್ರಾಂಟೆ ಸಿಸ್ಟರ್ಸ್ ಅಲ್ಲಿ ದಿ ಯಂಗೆಸ್ಟ್ ಡಾಟರ್, ಅದು ಯಂಗೆಸ್ಟ್ ಸಿಸ್ಟರ್ ಅಂತ ಹೇಳ್ತಾರೆ. ಈ ಬ್ರಾಂಟೆ ಸಿಸ್ಟರ್ಸ್ ಅಲ್ಲಿ ಕೊನೆಯ ಒಂದು ಬರಹಗಾರ್ತಿ ಅಂತ ಹೆಸರು ಪಡೆದಿರುವಂತದ್ದು ಈ ಇವ್ರಾಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಕೊನೆಯ ಸಿಸ್ಟರ್ ಆಗಿದ್ರು ಕೂಡ ಇವರ ಒಂದು ಅನ್ನಾ ಬ್ರಾಂಟೆ ಅವರ ಕಾದಂಬರಿಯಲ್ಲಿ ಇರುವಂತಹ ಜೀವಂತಿಕತೆಯನ್ನ ಉಳಿಸ್ಕೊಳ್ತಾರೆ. ನನಗೆ ಕೊಟ್ಟಿರುವಂತಹ ಆಗ್ನೆಸ್ ಗ್ರೇ ವಿಕ್ಟೋರಿಯನ್ ಕಾಲದ ಅದು ಹೆಚ್ಚು ಪ್ರಚಲಿತಕ್ಕೆ ಬರದೇ ಇರುವಂತಹ ಒಂದು ಕಾದಂಬರಿ. ಆದ್ರೆ ತುಂಬಾ ಕ್ರಿಟಿಕ್ಸ್ ಮಾತಾಡೋದು ಇಷ್ಟೇನೆ, ಅದು ಯಾಕೆ ಏನು ಪ್ರಚಲಿತಕ್ಕೆ ಬರ್ಲಿಲ್ಲ ಅಥವಾ ಜನಪ್ರಿಯತೆಯನ್ನ ಗಳಿಸ್ಕೊಳ್ಳಲಿಲ್ಲ ಅನ್ನೋದು ಗೊತ್ತಾಗಲ್ಲ. ಆದ್ರೆ ಆ ಜನಪ್ರಿಯತೆಯನ್ನ ಸಬ್ಲೈಮ್ ಆಗೋದಕ್ಕೆ ಬೇಕಾದಂತ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ನ ಈ ಒಂದು ನಾವೆಲ್ ಹೊಂದಿದೆ ಅಂತ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಈ ಅನ್ನಾ ಬ್ರಾಂಟೆ ಅವರ ಈ ಒಂದು ನಾವೆಲ್ ಸ್ಟಾರ್ಟ್ ಆಗುವಂತದ್ದೇ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡ್ಕೊಂಡು. ಮೊದಲನೇ ಸಾಲುಗಳು ನಿಮಗೆ ನಿಜವಾಗ್ಲೂ ನಾವೆಲ್ಲ ಓಪನ್ ಮಾಡಿದಾಗ ಮೊದಲನೇ ಸಾಲುಗಳು ನಿಮ್ಮನ್ನ ಖಂಡಿತವಾಗಿ ಆಕರ್ಷಣೆ ಮಾಡ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಹೇಳ್ತಾರೆ, ಹಿಸ್ಟ್ರಿ ಅನ್ನುವಂಥದ್ದು ಯಾವಾಗ್ಲೂ ಸೂಚನೆಗಳಿಂದ ಕೂಡಿರ್ತದೆ. ಆ ಸೂಚನೆಗಳನ್ನ ಏನಾದ್ರೂ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ನಿಗೂಢತೆ ಇರುವಂತ ಒಂದು ರಹಸ್ಯ ಸಿಗ್ತದೆ ಅಥವಾ ಸಂಪತ್ತು ಸಿಗ್ತದೆ. ಆ ಸಂಪತ್ತು ಎಲ್ಲರಿಗೂ ದಕ್ಕುವಂಥದ್ದಲ್ಲ, ಕೆಲವರಿಗೆ ಮಾತ್ರ ಸಿಗುವಂಥದ್ದು, ಕೆಲವು ಮಾತ್ರ ಸಿಗುವಂಥದ್ದು ಅಂತ ಹೇಳಿ ತಮ್ಮ ಕಾದಂಬರಿಯನ್ನ ಶುರು ಮಾಡ್ಕೊಂಡು ಹೋಗ್ತಾರೆ.
ಮತ್ತೆ ಆ ಕಾದಂಬರಿಯಲ್ಲಿ ಪ್ರತಿ ಬಾರಿನೂ ಕೂಡ ಅವರು ಮೈ ಫಾದರ್, ಮೈ ಪೇರೆಂಟ್ ಅಂಡ್ ಐ ಅಂತ ಪರ್ಸನಲ್, ತುಂಬಾ ಪರ್ಸನಲ್ ಆಗಿ ಬರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನಾವು ಒಬ್ಬ ಗವರ್ನೆನ್ಸ್ ಡೈರಿ ಅಂತಾನು ಕೂಡ ನಾವು ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ ಪ್ರತಿ ಬಾರಿನೂ ಕೂಡ ಅವರು ನಾನು, ನನ್ನ ಮತ್ತೆ ನಮ್ಮ ಅಂತಾನೆ ನಾವಿಲ್ಲಿ ಆಗ್ನೆಸ್ ಅನ್ನ ನಥಿಂಗ್ ಬಟ್ ಅನ್ನಾ ಬ್ರಾಂಟೆ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇವರು ಯಾರು ಅನ್ನಾ ಬ್ರಾಂಟೆ ಕೂಡ ತಾನು ತನ್ನ ಮನೆಯ ಒಂದು ನಿಭಾಯಿಸೋದಕ್ಕೋಸ್ಕರ ಗವರ್ನೆನ್ಸ್ ಆಗಿ ಕೆಲ್ಸಕ್ಕೆ ಹೋಗ್ತಾರೆ. ಎರಡು ಫ್ಯಾಮಿಲಿಗಳಿಗೆ ಹೋಗ್ತಾರೆ. ಇಲ್ಲಿ ಬ್ಲೂಮ್ ಫೀಲ್ಡ್ ಅಂತ ಹೇಳಿದ್ವಲ್ಲ, ಬ್ಲೂಮ್ ಫೀಲ್ಡ್ ಫ್ಯಾಮಿಲಿ ಅಂತ ಹೇಳಿದ್ವಲ್ಲ, ಸೇಮ್ ಬ್ಲೂಮ್ ಅನ್ನುವಂತ ಒಂದು ಫ್ಯಾಮಿಲಿಗೆ ಇವರು ಮನೆ ಕೆಲ್ಸಕ್ಕೆ ಅಂದ್ರೆ ಇವಾಗ ಗವರ್ನೆನ್ಸ್ ಕೆಲ್ಸಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬರ್ತದೆ. ಅಲ್ಲಿರುವಂತ ಒಂದು ವ್ಯಕ್ತಿ ಟಾಮ್ ಅಂತ ಇಲ್ಲಿ ಏನು ಹೆಸರು ಕೊಟ್ಟಿದಾರೋ ಅದೇ ಸೇಮ್ ಕ್ಯಾರೆಕ್ಟರ್ ಇರುವಂತ ಒಂದು ವ್ಯಕ್ತಿಯನ್ನು ನಾವು ಅಲ್ಲಿ ಅನ್ನಾ ಬ್ರಾಂಟೆ ತನ್ನ ವೈಯಕ್ತಿಕ ಜೀವನದಲ್ಲಿ ಅನುಭವಕ್ಕೆ ಬರ್ತದೆ. ಅದು ಅವಳು ಸಾಕಷ್ಟು ತಿದ್ದೋದಕ್ಕೆ ಪ್ರಯತ್ನ ಮಾಡಿ ಆ ವ್ಯಕ್ತಿ ತಿದ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಸರಿಪಡಿಸ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸಾಲ್ದು ಅಂತ ಅನ್ನಾ ಬ್ರಾಂಟೆ ಅವರನ್ನೇ ನೀನು ತಪ್ಪಿತಸ್ಥ ಅಥವಾ ನೀನು ಫೇಲ್ಯೂರ್ ಅನ್ನುವಂತ ಒಂದು ಹಣೆಪಟ್ಟಿಯನ್ನ ಕೊಟ್ಟು ಆಚೆ ಕಳಿಸಿರ್ತಾರೆ. ಇದು ವೈಯಕ್ತಿಕ ಅನುಭವ. ಮತ್ತೆ ಮುಂದೆ ಇನ್ನೊಂದು ಫ್ಯಾಮಿಲಿಗೆ ಹೋಗ್ತಾರೆ. ಅಲ್ಲೂ ಕೂಡ ಈ ಟೀನೇಜ್ ಗರ್ಲ್ಸ್ ಯಾರಿದ್ದಾರೆ ಅವ್ರು ಹೇಗೆ ಆ ದಾರಿನ ತಪ್ತಾರೆ, ಎಷ್ಟೇ ಬುದ್ಧಿವಾದ ಹೇಳ್ಕೊಟ್ರು ಹೇಗೆ ಅವರು ದಡಕ್ ಸೇರೋದಿಲ್ಲ ಅಥವಾ ಒಳ್ಳೆ ವಿಚಾರಗಳ ಕಡೆ ಗಮನ ಕೊಡೋದಿಲ್ಲ ಅನ್ನೋದನ್ನು ಕೂಡ ಅವಳು ಸ್ವಂತ ಜೀವನದಲ್ಲಿ ಅನುಭವಕ್ಕೆ ತಗೊಂಡಿರ್ತಾಳೆ. ಹಾಗಾಗಿ ಇಡೀ ಪಾಠ ಏನಿದೆ ಇಟ್ಸ್ ನಥಿಂಗ್ ಬಟ್ ಜಸ್ಟ್ ಸೆಮಿ ಆಟೋಬಯೋಗ್ರಫಿ ಆಫ್ ಅನ್ನಾ ಬ್ರಾಂಟೆ. ಅಂಡ್ ನೆಕ್ಸ್ಟ್ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು. ಶಿಕ್ಷಣ ಮನುಷ್ಯನಿಗೆ ಎಷ್ಟು ಮಹತ್ವ ಆಗ್ತದೆ ಅನ್ನೋದನ್ನ ಈ ಪಾಠದ ಉದ್ದಕ್ಕೂ ಕೂಡ ನಾವು ನೋಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ರಿಚರ್ಡ್ ಗ್ರೇ ಆ ವ್ಯಕ್ತಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್, ಆ ಒಂದು ಮಿಡಲ್ ಕ್ಲಾಸ್ ಹಂತದಲ್ಲಿ ಇರುವಂತವನು. ಆದ್ರೆ ಅವನು ಮದುವೆ ಆಗಿದ್ದಂಥದ್ದು ಒಬ್ಬ ಶ್ರೀಮಂತ ಹೆಣ್ಣು ಮಗಳನ್ನ. ಆ ಶ್ರೀಮಂತ ಹೆಣ್ಣು ಮಗಳನ್ನ ಮದುವೆ ಆಗಿರುವಂತಹ ಈ ವ್ಯಕ್ತಿ ಆಕೆಗೆ ಸಂಪೂರ್ಣ ಶ್ರೀಮಂತಿಕೆ ಜೀವನ ಕೊಡೋಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅವನು ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಅವಳಿಗೆ ಸಹಾಯ ಮಾಡ್ಬೋದು, ಅಷ್ಟು ಕಂಫರ್ಟಬಲ್ ಲೈಫ್ ನ ಕೊಡಬಹುದು. ನೀವು ಒಂದು ಪಾಠವನ್ನ ಆ ಒಂದು ನಾವೆಲ್ನ ಓದೋದಾದ್ರೆ ಆ ನಾವೆಲ್ನ ಮೊದಲನೇ ಚಾಪ್ಟರ್ ಅಲ್ಲಿ ಇಲ್ಲಿ ಆಗ್ನೆಸ್ ಗ್ರೇ ಬರ್ಕೊಳ್ತಾಳೆ, ಯು ವಿಲ್ ನಾಟ್ ಫೈಂಡ್ ದ ಬೆಸ್ಟ್ ಕಪಲ್ ಇನ್ ದಿ ಇಂಗ್ಲೆಂಡ್ ಲೈಕ್ ದಿಸ್ ಇನ್ ನೆವರ್ ಅಂಡ್ ಎವರ್. ನೀವು ಇಡೀ ಇಂಗ್ಲೆಂಡ್ ಅನ್ನ ಹುಡ್ಕೊಂಡ್ ಬನ್ನಿ, ಮಿಸ್ಟರ್ ರಿಚರ್ಡ್ ಗ್ರೇ ಅಂಡ್ ಮಿಸಸ್ ರಿಚರ್ಡ್ ಗ್ರೇ ತರ ಒಂದು ಕಪಲ್ ನಿಮ್ಗೆ ಸಿಗೋದಿಲ್ಲ. ಅವರಲ್ಲಿ ಏನು ಅವರ ವರ್ಗಗಳು ಬೇರೆ ಬೇರೆ ಇದೆ, ಅವರ ಜೀವನ ಶೈಲಿಗಳು ಬೇರೆ ಬೇರೆ ಇತ್ತು, ಆದ್ರೂ ಕೂಡ ಇವತ್ತಿಗೆ ಅವರಿಬ್ರು ಒಂದು ಬೆಸ್ಟ್ ಕಪಲ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ, ನೀವು ಆ ನಾವೆಲನ್ನ ಓದಿ ಆ ಒಂದು ಮಿಸ್ಸಸ್ ರಿಚರ್ಡ್ ಏನಿದ್ದಾರೆ ಅವರು ಆ ಕುಟುಂಬದ ಹಿಡಿತವನ್ನ ಇಟ್ಕೊಂಡಿರ್ತಾರೆ. ಆ ರಿಚರ್ಡ್ ಅನ್ನುವಂಥ ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ನಿಮ್ಗೆ ಇನ್ನೊಂದು ನೆನಪಿರಲಿ, ಈ ಆಗ್ನೆಸ್ ಮತ್ತೆ ಮೇರಿ, ರಿಚರ್ಡ್ ಅವರ ಫ್ಯಾಮಿಲಿ, ಅವರ ಎರಡು ಮಕ್ಳು ಯಾರಿದ್ದಾರೆ ಅವರಿಬ್ರನ್ನ ಸ್ಕೂಲ್ ಕಳ್ಸಲ್ಲ, ಬದಲಾಗಿ ಮನೇಲೆ ಇರಿಸ್ಕೊಂಡು ಮನೆ ಪಾಠ ಮಾಡ್ಕೊಡ್ತಾರೆ, ಲ್ಯಾಟಿನ್ ಅನ್ನ ಪಾಠ ಮಾಡ್ಕೊಡ್ತಾರೆ, ಮತ್ತೆ ಅವ್ರಿಗೆ ಎಲೈಟ್ ಕಲ್ಚರ್ ಅನ್ನ ಪಾಠ ಮಾಡ್ಕೊಡ್ತಾರೆ, ಸೋಷಿಯಲ್ ಬಿಹೇವಿಯರ್ ಅನ್ನ ಅವ್ರಿಗೆ ಪಾಠ ಮಾಡ್ಕೊಡ್ತಾರೆ. ಎಷ್ಟು ಮಟ್ಟಕ್ಕೆ ಪಾಠ ಮಾಡ್ಕೊಡ್ತಾರೆ, ಎಷ್ಟು ಮಟ್ಟಕ್ಕೆ ಶಿಕ್ಷಣವನ್ನ ಕೊಡ್ತಾರೆ ಅಂದ್ರೆ ತಾವು ಕಲಿತ ವಿದ್ಯೆಯನ್ನ ಇನ್ನೊಂದಷ್ಟು ಜನರಿಗೆ ಧಾರೆ ಎರೆಬಹುದು ಅಷ್ಟು ವಿದ್ಯೆಯನ್ನ ಕೊಡ್ತಾರೆ. ಮತ್ತೆ ನಾವು ಇಲ್ಲಿ ಶಿಕ್ಷಣದ ಮಹತ್ವವನ್ನು ನಾವು ಇಲ್ಲಿ ಮತ್ತೆ ಮಾತಾಡ್ಲೇಬೇಕಾದ ಪರಿಸ್ಥಿತಿ ಇದೆ. ಏನಂದ್ರೆ ಇವರು ಯಾವಾಗ ಬ್ಲೂಮ್ಫೀಲ್ಡ್ ಫ್ಯಾಮಿಲಿಗೆ ಹೋಗ್ತಾರೆ ಆಗ ಹೋಗಿ ನಂಬ್ಕೊಂಡ್ ಕೂತಿದ್ದು ಬ್ಲೂಮ್ಫೀಲ್ಡ್ ಫ್ಯಾಮಿಲಿಯನ್ನಲ್ಲ, ಅವ್ರು ನಂಬ್ಕೊಂಡಿದ್ದು ತಾನು ಪಡ್ಕೊಂಡಿರುವಂತ ಶಿಕ್ಷಣವನ್ನ. ಅದಕ್ಕಾಗಿಯೇ ಅವರು ಬಗ್ಗೋದಿಲ್ಲ. ಈ ಎಲೈಟ್ ಕಲ್ಚರ್ ಮಕ್ಕಳು ಏನಿದೆ, ಅವರ ಹುಡುಗಾಟಿಕೆ ಏನಿದೆ, ಆ ಹುಡುಗಾಟ ಅಥವಾ ಅವರ ಮಿಸ್ಬಿಹೇವಿಯರ್, ಡಿಸೊಬಿಡಿಯನ್ಸ್ ಏನೇನಿದೆ ಇದೆಲ್ಲದೂ ಕೂಡ ಬಗ್ಗಲ್ಲ. ಈ ಬಗ್ಗದೇ ಇರುವಂತೆ ಮಾಡೋದಕ್ಕೆ, ಅವರು ಆ ಕಮಿಟ್ಮೆಂಟ್ ಅನ್ನ ತೋರ್ಸೋದಕ್ಕೆ ಮುಖ್ಯ ಕಾರಣ ಇಷ್ಟೇ, ಶಿಕ್ಷಣ. ಏನು ಅಬ್ಬಬ್ಬ ಅಂದ್ರೆ ಏನ್ ಮಾಡಬಹುದು, ಕೆಲ್ಸದಿಂದ ತೆಗಿಬಹುದಾ? ಅದಾಗುತ್ತಾ? ಆಯ್ತು, ಬ್ಲೂಮ್ಫೀಲ್ಡ್ ಆ ಫ್ಯಾಮಿಲಿ ಅವರು ಯು ಆರ್ ಅ ಫೇಲ್ಯೂರ್ ಅಂತ ಹೇಳಿ ಒಂದು ಹಣೆಪಟ್ಟಿಯನ್ನ ಕೊಟ್ಟು ಅವ್ರ ಕೆಲಸದಿಂದ ತೆಗೆದ್ರ. ಬಟ್ ಸ್ಟಿಲ್ she has a hope and she is optimistic in life. ಅವರು ಆಶಾವಾದಿ ಆಗಿದ್ರು, ಹೆದರ್ಲಿಲ್ಲ, ಎದೆಗುಂದಿಲ್ಲ. ನಾನು ಮೊದಲನೇ ಕೆಲಸದಲ್ಲಿ ನಾನು ಈ ತರ ಫೇಲ್ಯೂರ್ ಅನ್ನ ಹಣೆಪಟ್ಟೆ ಕೊಟ್ಟನಲ್ಲ, ಹೇಗೆ ಅಂತ ಹೇಳಿ ಖಿನ್ನತೆಗೆ ಒಳಗಾಗ್ಲಿಲ್ಲ ಅವರು. ಮತ್ತೆ ಮರ್ರೆ ಫ್ಯಾಮಿಲಿಗೆ ಹೋಗ್ತಾರೆ. ಮರ್ರೆ ಫ್ಯಾಮಿಲಿಯಲ್ಲಿ ಸೇಮ್
ನಾನು ಹಿಂದೆ ಅವ್ರ ಜೊತೆ ನಾನು ಕಾಂಪ್ರಮೈಸ್ ಆಗ್ಲಿಲ್ಲ, ಇವ್ರ ಜೊತೆ ಕಾಂಪ್ರಮೈಸ್ ಆದ್ರೆ ನನಗೆ ಜೀವನ ರೂಪಿಸ್ಕೊಳ್ಬಹುದು, ನನಗೇನು ತಿಂಗಳ ಸಂಬಳ ಸಿಕ್ಕುತ್ತೆ, ಅಷ್ಟು ಸಾಕು, ಆ ಮಕ್ಳು ಹಾಳಾದ್ರೇನು ಬಿಟ್ರೇನು, ಈ ತರ ಇದ್ದನ್ನಲ್ಲ ಅದು. Agnes, she stick on to the principles that she had learned from her parents. ಅಲ್ಲೂ ಕೂಡ ತಾನು ಏನು ಅನ್ನೋದನ್ನ ತನ್ನಲ್ಲಿ ಏನೆಲ್ಲ ವಿದ್ಯೆ ಇದೆ ಅದನ್ನ ಮಕ್ಕಳಿಗೆ ಕಲ್ಸ್ಕೊಡೋದಕ್ಕೆ ನೋಡ್ತಾರೆ. ರೊಜಾಲ್ರಿ, ಮಟಿಲ್ಡಾ ಇಬ್ಬರಿಗೂ ಕೂಡ ಕಲ್ಸ್ಕೊಡೋದಕ್ಕೆ ನೋಡ್ತಾರೆ. ಬಟ್ ಅವ್ರಿಬ್ರು ಕೂಡ ಕೈ ಮೀರ್ತಾರೆ. ಆ ಕೈ ಮೀರಿದ್ರು ಕೂಡ ಅವರು ಪದೇ ಪದೇ ಪ್ರಯತ್ನವನ್ನ ಮಾಡ್ತಾರೆ. ಶಿಸ್ತು ಸಮಯವನ್ನ ಕಲ್ಸ್ಕೊಡೋದಕ್ಕೆ, ಸಂಸ್ಕಾರಗಳನ್ನ ಕಲ್ಸ್ಕೊಡೋದಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅವರು ಬಗ್ಗೋದಿಲ್ಲ. ಅಲ್ಲೂ ಕೂಡ ಅವ್ರ ಆಚೆ ಬರ್ತಾರ. ಮತ್ತೆ ಜೀವನದಲ್ಲಿ ಆಶಾವಾದಿಯಾಗಿದ್ರು ಅವರು. ಅವ್ರ ಶಿಕ್ಷಣದ ಮೂಲಕವಾಗಿ ಅವರು ಮುಂದೆ ಒಂದು ಶಾಲೆಯನ್ನ ಅವ್ರ ತಾಯಿಯ ಸಹಾಯದಿಂದ ಶಾಲೆಯನ್ನ ತೆರೀತಾರೆ. ಶಾಲೆಯನ್ನ ತೆರೆದು ಒಂದು ಬೋರ್ಡಿಂಗ್ ಸ್ಕೂಲ್ ಅನ್ನ ತೆರೀತಾರೆ. ಆ ಬೋರ್ಡಿಂಗ್ ಸ್ಕೂಲ್ ಅನ್ನ ತೆರೆದು ಅಲ್ಲಿ ಮಕ್ಕಳಿಗೆ ಒಂದು ಇದು ಕೊಡ್ತಾರೆ, ಒಂದು ಒಳ್ಳೆ ಎಜುಕೇಶನ್ ಕೊಡ್ತಾರೆ. ಮತ್ತೆ ಇಂದು ಶಿಕ್ಷಣ ಏನೆಲ್ಲ ಮಾಡ್ತದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆನ ನಾನು ಹೇಳ್ತೀನಿ. ಈ ರಿಚ್ ಅಥವಾ ಎಲೈಟ್ ಕಲ್ಚರ್ ಇವ್ರು ಯಾರಿದ್ದಾರೆ, ಇವ್ರುಗಳೆಲ್ಲ ದೇ ಫಾಲೋಡ್ ದ ಮನಿ. ಫಾರ್ ಎಕ್ಸಾಂಪಲ್ ಬ್ಲೂಮ್ಫೀಲ್ಡ್ ಫ್ಯಾಮಿಲಿ, ದೇ ಹ್ಯಾವ್ ಎನಫ್ ಮನಿ. ಅವ್ರಿಗೆ ಸಾಕಷ್ಟು ಹಣ ಇದೆ. ಮಕ್ಕಳು ಕಲ್ತು ಅವ್ರು ಸಂಪಾದನೆ ಮಾಡ್ಬೇಕಾಗಿರೋದು ಏನು ಅಂತ ಯೋಚನೆ ಮಾಡ್ತಾರೋ ಹೊರತು ತನ್ನ ಮಕ್ಕಳಿಗೆ ಲೋಕದ ಜ್ಞಾನ ಸಿಗಲಿ, ಪ್ರಪಂಚದಲ್ಲಿ ತಮ್ಮನ್ನು ತಾವು ಗುರುತು ಹಚ್ಚಿಸ್ಕೊಳ್ಳಿ ಅನ್ನುವಂತ ಒಂದು ಕಾಮನ್ ಸೆನ್ಸ್ ಬರಲ್ಲ. ಮಿಸಸ್ ಮರ್ರೆ ಅನ್ನುವಂತ ಫ್ಯಾಮಿಲಿ ಇದೆ. ಅವರು ತಮ್ಮ ಮಕ್ಕಳಿಗೆ ಈ ಒಂದು ಯಾರು ಶ್ರೀಮಂತ ಮಕ್ಕಳಿದ್ದಾರೆ ಅವ್ರನ್ನ ಆಕರ್ಷಣೆ ಮಾಡೋಷ್ಟು ಶಿಕ್ಷಣ ಸಿಕ್ಕರೆ ಸಾಕಪ್ಪ, ಮತ್ತೇನು ಬೇಡ ಅನ್ನುವಂತ ಪರಿಸ್ಥಿತಿಗೆ ಬಂದು ತಲುಪ್ತಾರೆ. ಆದ್ರೆ ಇದೇ ಎಲೈಟ್ ಕಲ್ಚರ್ ಅನ್ನ ಪಾಠ ಮಾಡುವಂತ, ಸಂಸ್ಕಾರಗಳನ್ನ ಪಾಠ ಮಾಡುವಂತ, ಹಾಗೆ ಇವರೆಲ್ಲರನ್ನು ನಿಭಾಯಿಸೋದಕ್ಕೆ ಇರುವಂತ ಈ ಕಥಾ ನಾಯಕಿ, ಈ ನಾವೆಲ್ನ ನಾಯಕಿ ಆಗ್ನೆಸ್ ಹಣದ ಹಿಂದೆ ಬೀಳೋದಿಲ್ಲ. ಹಣದ ಹಿಂದೆ ಬಿದ್ದಿದ್ರೆ ಹೇಗೆ ರೊಜಾಲಿ, ಮಟಿಲ್ಡಾ ಆ ಫ್ಯಾಮಿಲಿಯಲ್ಲಿ ಏನು ಹಣವಂತರನ್ನ ನೋಡ್ತಾ ಇದ್ರು, ಅವರಲ್ಲಿ ಯಾರೊಬ್ಬ ರಿಜೆಕ್ಟೆಡ್ ಪೀಸ್ ಇದ್ದ ಅವ್ರನ್ನ ನೋಡ್ಕೊಂಡು ಹಣ ಬಾಡ್ಕೊಂಡು ಹೋಗ್ಬೋದಾಗಿತ್ತೇನೋ. ಆದ್ರೆ ಇದೇ ಆಗ್ನೆಸ್ ಇಷ್ಟಪಟ್ಟಿದ್ದು ಮಿಸ್ಟರ್ ವೆಸ್ಟನ್ ಅನ್ನುವಂಥ ವ್ಯಕ್ತಿಯನ್ನ. ಹಣಕ್ಕಾಗಿ ಅಲ್ಲ, ಅವನು ಮಿಡ್ಲ್ ಕ್ಲಾಸ್ ಅಂತಾನು ಅಲ್ಲ, ಅವನಲ್ಲಿ ಒಳ್ಳೆಯ ಒಂದು ಮನಸ್ಸಿದೆ. ಆ ಒಳ್ಳೆ ಮನಸ್ಸು ಏನ್ ಮಾಡ್ತದೆ, ಅವನಿಗೆ ಯಾವಾಗ್ಲೂ ಸದಾ ಕಾಯ್ತದೆ. ಆ ವ್ಯಕ್ತಿ ತಪ್ಪು ಮಾಡೋದಿಲ್ಲ. ತಪ್ಪು ಮಾಡಿದ್ರು ಕೂಡ ತಿದ್ಕೊಳ್ಳೋದಕ್ಕೆ ತನ್ನಲ್ಲಿ ಅವಕಾಶಗಳಿದೆ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿಯನ್ನ ಇಷ್ಟಪಡ್ತಾಳೆ. ಒಂದು ಮದುವೆ ಆಗ್ತಾಳೆ, ಒಂದು ಜೀವನವನ್ನ, ಉತ್ತಮ ಜೀವನ ನಡೆಸೋದಕ್ಕೆ ಹೋಗ್ತಾಳೆ. ಇದು ನಾವು ಶಿಕ್ಷಣದ ಬಗ್ಗೆ ಈ ನಾವೆಲ್ಲಲ್ಲಿರುವಂತೆ ಮಾತಾಡಬಹುದು. ವರ್ಗ ಸಂಘರ್ಷದ ಬಗ್ಗೆ ನಾವು ಮಾತಾಡ್ಲೇಬೇಕು. ವರ್ಗ ಸಂಘರ್ಷ ಅಂತ ಬಂದಾಗ ನಾವು ಇತಿಹಾಸವನ್ನ ನಾವು ಸುಮಾರು ಜನ ನಿಮ್ಮ ವ್ಯಾಖ್ಯಾನ ಏನು ಅಂತ ಕೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳುವಂತದ್ದು ಇಷ್ಟೇ, ಇತಿಹಾಸ ಅಂದ್ರೆ ಕೇವಲ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಷ್ಟೇ ಅಂತ ಹೇಳ್ತಾರೆ ಅವರು. ನಾವು ವರ್ಗ ಸಂಘರ್ಷ ಅಂತ ಬಂದ ತಕ್ಷಣ ಕಾರ್ಲ್ ಮಾರ್ಕ್ಸ್ ಅವ್ರನ್ನ ಖಂಡಿತವಾಗಿ ನಾವಿಲ್ಲಿ ತಗೊಳ್ಳೇಬೇಕಾಗ್ತದೆ. ಅವರು ಇಸ್ ವೆರಿ ಹಾನೆಸ್ಟ್ ಇನ್ ದಟ್ ಅಂಡ್ ಈಸ್ ವೆರಿ ಸ್ಟ್ರಿಕ್ಟ್ ಟು ಹಿಸ್ ಪ್ರಿನ್ಸಿಪಲ್. ಅವರ ತತ್ವಗಳಿಂದ ಅವರು ಆಚೆ ಈಚೆ ಬರುವಂತವ್ರಲ್ಲ. ಅವರ ತತ್ವಗಳಿಷ್ಟೇ, ಎಲ್ಲರಿಗೂ ಕೂಡ ಎಲ್ಲವೂ ಕೂಡ ದಕ್ಕಬೇಕು, ಯಾರು ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತ ಆಗ್ಬಾರದು ಅನ್ನುವಂಥದ್ದು ಆ ವ್ಯಕ್ತಿ ಮಾಡ್ಕೊಂಡಿರುವಂತ ಅಥವಾ ಅವ್ರು ಹೇಳುವಂತ ಒಂದು ಏನು ಪ್ರಿನ್ಸಿಪಲ್. ಇಲ್ಲಿ ವರ್ಗ ಸಂಘರ್ಷದ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ವರ್ಗ ಸಂಘರ್ಷ ಎಷ್ಟು ಮಟ್ಟಕ್ಕೆ ಇದೆ ಅನ್ನೋದನ್ನ ನಾವು ಇನ್ ದ ಬಿಗಿನಿಂಗ್ ಇಂದಾನೆ ನಾವು ನೋಡ್ಕೊಂಡು ಹೋಗ್ಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ವರ್ಗ ಸಂಘರ್ಷ ಅಂತ ಬಂದಾಗ ನಮ್ಮ ಇವರಿದ್ದಾರೆ, ಯಾರು ರಿಚರ್ಡ್ ಫ್ಯಾಮಿಲಿ ಅವರಿದ್ದಾರೆ, ಯಾರು ಆಗ್ನೆಸ್ ಮತ್ತೆ ರಿಚರ್ಡ್, ಈ ಫ್ಯಾಮಿಲಿ ಅವರಿದ್ದಾರೆ. ಈ ಫ್ಯಾಮಿಲಿ ಇನ್ ದ ಬಿಗಿನಿಂಗ್ ಇಂದಾನೆ ಈ ವ್ಯಕ್ತಿಗೆ ರಿಚರ್ಡ್ ನ ಒಂದು ಶ್ರೀಮಂತ ಮನೆಯ ಹೆಣ್ಮಗಳ ಜೊತೆ ಮದುವೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ ಅಂತಂದ್ರೆ ಈಸ್ ಅ ಪೂರ್ ಅಥವಾ ಈಸ್ ಅ ಜಸ್ಟ್ ಅ ನಾರ್ಮಲ್ ಮ್ಯಾನ್, ಮಿಡಲ್ ಕ್ಲಾಸ್ ಮ್ಯಾನ್. ಮತ್ತೆ ಆ ವ್ಯಕ್ತಿಯೇ ಮತ್ತೆ ಅವರ ಒಂದು ಸಂಬಂಧ ಕಿತ್ತು ಹೋಗ್ಲಿ ಅನ್ನೋ ಕಾರಣಕ್ಕೆ ಅವರು ಕೊಡುವಂತ ಒಂದು ಏನು ಷರತ್ ಏನು ಅಂದ್ರೆ, ನಿನಗೆ ಆ ವ್ಯಕ್ತಿಯನ್ನ ನೀನು ಮದುವೆ ಆದ್ರೆ ನಿನಗೆ ಸಿಗ್ಬೇಕಾದ ಪಾಲ್ ಸಿಗೋದಿಲ್ಲ ಅಂತ ಹೇಳುವಂಥದ್ದು. ನೋಡಿ, ಇಲ್ಲಿ ವರ್ಗ ಸಂಘರ್ಷ ಎಷ್ಟು ಮಟ್ಟಕ್ಕೆ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬಹುದು. ವರ್ಗ ಸಂಘರ್ಷ ಹೇಗೆ ಅಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಇರುವಂತ ಒಬ್ಬ ವ್ಯಕ್ತಿ ತಾನು ಒಂದು ಶ್ರಮದಿಂದನೋ ಪ್ರಾಮಾಣಿಕತೆಯಿಂದನೋ ಮೇಲೆ ಬರೋದಕ್ಕೆ ಆಗೋದೇ ಇಲ್ವಾ?
ಅಂತದೊಂದು ಅವಕಾಶ ರೂಪಿಸ್ಕೊಡಕ್ ಆಗೋದೇ ಇಲ್ವಾ? ಬೇಡಪ್ಪ ಆಯ್ತು, ನಾವು ನಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ಪ್ರೀತಿ ಪ್ರೇಮ ನಮ್ಮ ಭಾವನೆಗಳು ಎಲ್ಲವೂ ಕೂಡ ಶ್ರೀಮಂತ ಐಶ್ವರ್ಯವನ್ನ ನೋಡ್ಕೊಂಡ್ ಬರ್ತದ? ಅದು ಬೇಡ. ನೀವು ಮದುವೆ ಆಗಿ ಅಂತ ಹೇಳೋದು ಓಕೆ, ರಿಚರ್ಡ್ ಫ್ಯಾಮಿಲಿಗೆ ಮಿಸಸ್ ರಿಚರ್ಡ್ ಮದುವೆ ಆಗಿ ಓಕೆ, ಅದ್ ಹೇಳ್ಬೋದು. ಆದ್ರೆ ಇವ್ರು ಹೇಳುವಂತದ್ದು ನೀನ್ ಮದುವೆ ಆದ್ರೆ ನಿನಗೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವಂತ ಯಾವುದೇ ಆಸ್ತಿ ಹಕ್ಕು ಇರೋಲ್ಲ ಅಂತ. ಅಂದ್ರೆ ಹಣದ ಆಸೆಯನ್ನ ತೋರಿಸಿ ಅವರನ್ನ ಡಿಸ್ಟರ್ಬ್ ಮಾಡುವಂತ ಪ್ರಯತ್ನ ಆಗ್ತದ ಇದು ಬಿಗಿನಿಂಗ್ ಎಂದಾನೆ. ಅದು ನಾವೆಲ್ಲ ಕೊನೆ ತನಕನೂ ಕೂಡ ನಾವು ನೋಡಬಹುದು. ಹೇಗೆ ಮಿಸಸ್ ಯಾರು ಬ್ಲೂಮ್ಫೀಲ್ಡ್ ಅವರು, ಅವಳು ಒಂದು ಹೆಣ್ಣಲ್ವಾ? ಆಗ್ನೆಸ್ ಕೂಡ ಒಂದು ಹೆಣ್ಣಲ್ವಾ? ಆ ಒಂದು ಕನಿಷ್ಠ ಮೌಲ್ಯ ಆದ್ರೂ ಇರಬಾರ್ದಿತ್ತ ಆಗ್ನೆಸ್ ಅವ್ರನ್ನ ಮಿಸ್ಬಿಹೇವ್ ಮಾಡ್ಬೇಕಾದ್ರೆ? ಆ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಜೀವನ ರೂಪಿಸೋದಕ್ಕೆ ಬಂದಂತ ಆಗ್ನೆಸ್ ಅನ್ನ ಅಷ್ಟು ಮಟ್ಟಕ್ಕೆ ಅವರು ಅವಮಾನ ಮಾಡೋದು ಎಷ್ಟು ಸರಿ? ಮತ್ತೆ ಅವರು ಮುಂದುವರೆದು ಅವ್ರಿಗೆ ಏನಂತಂದ್ರೆ ನೀನು ಹೊಡಿಬೇಡ, ಬೈಬೇಡ, ಕದರ್ಬೇಡ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವ್ರು ಹೇಳ್ತಾ ಇದಾರೆ ಯಾಕೆ ಅಂದ್ರೆ ಅವರು ಹಣ ಕೊಟ್ಟು ಅವ್ರ ಜೊತೆ ಕೆಲಸ ತಗೋತಾ ಇದಾರೆ. ನೀನ್ ನನ್ ಮಾತು ಕೇಳ್ಬೇಕು ಅನ್ನೋ ಒಂದು ದರ್ಪ ಅಲ್ವಾ? ಒಂದು ಶಿಕ್ಷಣವನ್ನ ಕೊಡ್ಬೇಕು ಅಂದ್ರೆ ಎಲ್ಲಿ ಸೂಕ್ತ ಸಮಯದಲ್ಲಿ ನಾವು ಯಾವಾಗ ಒಂದು ಶಿಕ್ಷೆ ಕೊಡ್ಬೇಕು ಅಂತ ಅನ್ಸುತ್ತೋ ಅದು ತಗೊಳ್ಳೇಬೇಕಾಗ್ತದೆ. ಇದಕ್ಕೆ ಒಬ್ಬ ಮೇಧಾವಿ ಹೇಳ್ತಾರೆ, ಶಿಕ್ಷಣ ಅಂತಂದ್ರೆ ಏನು ಅಂದ್ರೆ ಶಿಕ್ಷಣದ ಬೇರುಗಳು ಕಹಿ ಆದ್ರೆ ಫಲ ಸಿಹಿ. ಹಾಗಾಗಿ ಅಂತ ಬೇರುಗಳನ್ನ ನಾವು ಕಹಿ ಅಂತೇಳಿ ಇವತ್ತಿಗೆ ಬಿಟ್ಬಿಟ್ರೆ ಮುಂದೆ ಸಿಹಿ ಸಿಗಲ್ಲ. ಸೊ ಒಂದು ನೆಕ್ಸ್ಟ್ ಇನ್ನು ವರ್ಗ ಸಂಘರ್ಷ ಎಷ್ಟು ಇದೆ ಅಂತಂದ್ರೆ ಮರ್ರೆ ಫ್ಯಾಮಿಲಿಗೆ ಹೋಗ್ತಾರೆ ಆಗ್ನೆಸ್. ಮರ್ರೆ ಫ್ಯಾಮಿಲಿನಲ್ಲಿ ರೊಜಾಲಿ ಮತ್ತೆ ಮಟಿಲ್ಡಾ ಅವರಿಬ್ಬರಿಗೆ ಟ್ಯೂಟರ್ ಆಗಿ ಹೋಗಿರುವಂತಹ ಈ ಒಂದು ಆಗ್ನೆಸ್ ಅನ್ನ ಆ ಎರಡೂ ಮಕ್ಕಳು ತನಗಿಂತ ಹಿರಿಯರಾದಂಥವ್ರನ್ನ ರೇಗಿಸ್ತಾರೆ ಗೊತ್ತಾ? ಅದೊಂದು ದುರಂತ ಅಂತ ಹೇಳ್ಬಹುದು ನಾವು. ಅಂದ್ರೆ ಅವರ ವಯಸ್ಸು ಇವರ ವಯಸ್ಸು ತುಂಬಾ ಇರ್ತದೆ, ಅಂದ್ರೆ ಡಿಫ್ರೆನ್ಸ್ ಇರ್ತದೆ. ಕನಿಷ್ಠವಾಗಿ ಅವ್ರು ಕೊಡ್ಬೇಕಾಗಿರೋ ಗೌರವನಾದ್ರೂ ಬೇಡ್ವಾ? ಇದೇ ಆಗ್ನೆಸ್ ಗ್ರೇ ವೆಸ್ಟರ್ನ್ ಅನ್ನುವಂತ ಒಬ್ಬ ಹುಡುಗನ ಜೊತೆ ಆ ಒಂದು ವ್ಯಕ್ತಿ ಜೊತೆ ಮಾತಾಡಿದ ಕಾರಣಕ್ಕೆ ಆ ವ್ಯಕ್ತಿ ಯಾರು ಇದಾನೆ ವೆಸ್ಟರ್ನ್ ಅಂತ ಇದಾನೋ ಅವನ್ ಜೊತೆ ಇದೇ ರೋಜಲ್ಲಿ ಮಾತಾಡಿ ಅವನ್ನ ಬುಟ್ಟಿಗೆ ಹಾಕೋಬೇಕು, ಫ್ಲರ್ಟ್ ಮಾಡ್ಬೇಕು, ಅಥವಾ ಅವನು ನನ್ನ ಮೇಲೆ ಆಸೆ ಪಟ್ಟಿದ್ದಾನೆ ನಿನ್ನನ್ ಬಿಟ್ಬಿಡ್ತಾನೆ ಅನ್ನೋ ಲೆಕ್ಕಕ್ಕೆ ಹೋಗಿ ಕಾಂಪಿಟೇಷನ್ ಕೊಡ್ತಾರಲ್ಲ, ಇದು ವರ್ಗ ಸಂಘರ್ಷ ಅಲ್ವೇ? ನಿನ್ನ ಎಲ್ಲಾ ಆಸೆ ಬಯಕೆಗಳನ್ನ ನಾನು ಕೊಂಡ್ಕೊಳ್ತೀನಿ ಅನ್ನೋ ತರ ಆಯ್ತು ಅದು. ಯಾಕಂದ್ರೆ ಐ ಹ್ಯಾವ್ ಮನಿ ಅಂತ. ಸೊ ಹೀಗೆ ವರ್ಗ ಸಂಘರ್ಷಗಳು ಮುಂದುವರಿತಾ ಹೋಗ್ತದೆ. ನೀವು ಕಥೆಯ ಕೊನೆಯಲ್ಲಿ ನೋಡ್ರಿ, ರೊಜಾಲಿ ಒಬ್ಬ ಆಶ್ಬಿ ಅನ್ನುವಂತ ರಿಚ್ ಫ್ಯಾಮಿಲಿಯನ್ನ ಮದುವೆ ಆಗ್ತಾಳಲ್ವಾ, ಕೊನೆಗೆ ಅವಳಿಗೆ ಎಷ್ಟು ನರಕ ಅನುಭವಿಸಿರ್ತಾಳೆ ಅಂತಂದ್ರೆ ಅವಳೇ ಹೇಳ್ಕೊಳ್ಳುವಂತೆ, ಇಲ್ಲ ನಾನ್ ತಪ್ಪು ಮಾಡ್ದೆ, ಈಸ್ ಅ ಬ್ಯಾಡ್ ಮ್ಯಾನ್ ಅಂತ ಅವಳು ಹೇಳ್ತಾಳೆ. ಯಾವಾಗ ಆಗ್ನೆಸ್ ಮತ್ತೆ ರೊಜಾಲಿ ಒಂದು ಬಾರಿ ಭೇಟಿ ಆಗ್ತಾರೆ, ಆಸ್ಬಿ ಯಾರು ರೊಜಾಲಿ ಅವರ ಮದುವೆ ಆದ್ಮೇಲೆ, ಮತ್ತೆ ಈ ಒಂದು ಆಗ್ನೆಸ್ ಮನೆಯನ್ನ ಬಿಟ್ಟು ಬಂದ್ಮೇಲೆ, ಮರ್ರೆ ಮನೆಯನ್ನ ಬಿಟ್ಟು ಬಂದ್ಮೇಲೆ ಒಂದು ಬಾರಿ ರೊಜಾಲಿ ಇವ್ರನ್ನ ಮದುವೆ ಅವ್ರ ಜೊತೆ ಸಂಪರ್ಕಕ್ಕೆ ಬರ್ತಾರೆ, ಭೇಟಿ ಆಗ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ ವೈಯಕ್ತಿಕ ಜೀವನವನ್ನ ಹೇಳ್ಕೊಡ್ತಾ ಇರ್ತಾರೆ. ರೊಜಾಲಿ ಜೀವನದಲ್ಲಿ ತುಂಬಾ ನೊಂದಿರ್ತಾರೆ. ಅವನು ನನಗೆ ಪ್ರಾಮಿಸ್ ಮಾಡಿದ್ದ, ಥಾಮಸ್ ಆಸ್ಬಿ ನನಗೆ ಪ್ರಾಮಿಸ್ ಮಾಡಿದ್ದ ಕುಡಿಯೋದಿಲ್ಲ ಅಂತ, ಜಗಳ ಮಾಡೋದಿಲ್ಲ ಅಂತ. ಬಟ್ ಅದ್ ಹಂಗಾಗಿಲ್ಲ. ಆ ವ್ಯಕ್ತಿ ಕುಡಿತಾನೆ, ಜಗಳ ಮಾಡ್ತಾನೆ. ಮತ್ತೆ ನನ್ನ ಆಯ್ಕೆ ಅವತ್ತು ತಪ್ಪಾಗಿತ್ತು, ಹಾಗಾಗಿ ನಾನು ಇವತ್ತು ಜೀವನದಲ್ಲಿ ಕೆಟ್ಟದ್ದನ್ನು ಅನುಭವಿಸ್ತಾ ಇದ್ದೀನಿ, ನಾನು ಅಷ್ಟು ಖುಷಿಯಾಗಿಲ್ಲ ಅಂತ ಅವಳು ಹೇಳ್ಕೊಳ್ತಾರೆ. ಆದ್ರೆ ಇದೇ ಆಗ್ನೆಸ್ ವೆಸ್ಟರ್ನ್ ಜೊತೆಗೆ ಉತ್ತಮವಾದ ಜೀವನ ನಡೆಸ್ತಾರೆ. 2 ಮಕ್ಕಳು ಇರ್ತವೆ, ಆ 2 ಮಕ್ಕಳ ಜೊತೆ ಇವರು ಒಳ್ಳೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಹೀಗೆ ತಾವು ಈ ಪಾಠದುದ್ದಕ್ಕೂ ಕೂಡ ನಾವು ವರ್ಗ ಸಂಘರ್ಷಗಳನ್ನು ನೋಡ್ಕೊಂಡು ಬರಬಹುದು. ಈ ವರ್ಗ ಸಂಘರ್ಷ ಎಷ್ಟು ಮಟ್ಟಕ್ಕೆ ಅಂದ್ರೆ ನಮ್ಮ ಸ್ವಾಭಿಮಾನವನ್ನು ಕುಗ್ಗಿಸುವ ಮಟ್ಟಕ್ಕೆ ಬರ್ತದೆ. ಫಾರ್ ಎಕ್ಸಾಂಪಲ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಕೂಡ ನಾವು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ ಈ ಒಂದು ಆಗ್ನೆಸ್ ಅವರ ವಿಚಾರದಲ್ಲಿ ನೋಡ್ಕೊಂಡು ಹೋದಾದ್ರೆ. ಆಗ್ನೆಸ್ ಗ್ರೇ ಅವ್ರು ಹೇಳ್ಕೊಳ್ತಾರೆ, ಈ ಇಡೀ ಪ್ರಪಂಚ ಜಡ್ಜ್ಮೆಂಟಲ್, ನಮ್ಮ ಭಾವನೆಗಳು ಕೆಲವರಿಗೆ ಮನೋರಂಜನೆ ಆಗಿರ್ತದೆ. ಆಫ್ಟರ್ ಆಲ್
ದ ವರ್ಲ್ಡ್ ಗೋಯಿಂಗ್ ಟು ಜಡ್ಜ್ ಇಟ್ ಸೆಲ್ಫ್. ಇಡೀ ಪ್ರಪಂಚ ನಮ್ಮನ್ನ ಏನು ಅನ್ಸೋ ಜಸ್ಟ್ ತೀರ್ಮಾನ ಜಡ್ಜ್ ಮಾಡ್ತದೆ ಅಷ್ಟೇ ನಮ್ಮನ್ನ. ಆದ್ರೆ ನಾವ್ ಏನು ಅಂತ ನಾವಾಗಿರ್ಬೇಕು ಹೊರತು ಇದರಿಂದ ನಾವು ಆಚೆ ಈಚೆ ಹೋಗ್ಬಾರ್ದು ಅನ್ನುವಂಥದ್ದು. ಆಮೇಲೆ ಈ ವರ್ಗ ಸಂಘರ್ಷ ಕುರಿತಂತೆ ನಾವು ಮುಂದೆ ಇರುವಂತ ಚರ್ಚೆಯಲ್ಲೂ ಕೂಡ ನಾವು ಮಾತಾಡೋಣ. ಈ ಈ ಪಾಠದಲ್ಲಿ, ಈ ಒಂದು ನಾವೆಲ್ ಅಲ್ಲಿ ನಾವು ನೋಡೋದಾದ್ರೆ ಅನಾ ಬ್ರಾಂಟೆ ಎಷ್ಟು ಚಂದ ಮಾಡಿದ್ದಾರೆ ಅಂತಂದ್ರೆ, ಅಂದ್ರೆ ಬರ್ಕೊಟ್ಟಿದ್ದಾರೆ ಅಂತಂದ್ರೆ ಬರವಣಿಗೆ ತುಂಬಾ ಸಿಂಪಲ್ ಆಗಿದೆ. ಅದೊಂದು ಹಾರ್ಡ್ ಕಾಪಿ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗ್ತದೆ, PDF ಕೂಡ ಸಿಗ್ತದೆ. ದಯವಿಟ್ಟು ಅದನ್ನ ಓದಿ, ತುಂಬಾ ಸಿಂಪಲ್ ಆಗಿದೆ, ಯಾರ್ ಬೇಕಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಅಲ್ಲಿ ಪಾಠದ ಅಂದ್ರೆ ನಾವೆಲ್ನ ಉದ್ದಕ್ಕೂ ಕೂಡ ಐ ಮೈ ಅಂತ ಹೇಳೋದ್ರಿಂದ ತನ್ನ ಜೀವನವನ್ನೇ ಅವ್ರು ಬರ್ಕೊಂಡಿದಾರೇನೋ. ಕೆಲವು ಕಡೆ ಹೆಂಗಾಗ್ತದೆ ಅಂದ್ರೆ ಈ ಆಗ್ನೆಸ್ ಅಂತ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದೊಳಗಡೆ ಇವರೇ ಪ್ರವೇಶ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಮನಗಾಣಬಹುದು. ಒಂಥರ ಖುಷಿ ಇದೆ, ಒಂದ್ ಕಡೆ ದುಃಖನೂ ಕೂಡ ಇದೆ. ಯಾಕಂದ್ರೆ ಆಗ್ನೆಸ್ ಒಂದು ಹೆಣ್ಣು ಮಗಳಾಗಿ, ಹುಡುಗಾಗಿದ್ರೆ ಏನೋ ಮಾಡೋ ಅದನ್ನ ಹೇಗೋ ನಿಭಾಯಿಸ್ಕೊಂಡು ಹೋಗ್ತಿದ್ರೇನೋ, ಒಂದು ಹೆಣ್ಣು ಮಗಳಾಗಿ ಇಷ್ಟೆಲ್ಲಾ ಏನು ಸುತ್ತಲಿನ ವಾತಾವರಣಗಳು ಅವಳಿಗೆ ಸರಿ ಅನ್ನಿಸ್ತಾ ಇಲ್ಲ ಅಂದ್ರೂ ಕೂಡ ಜೀವನದಲ್ಲಿ ಅವರು ಆಶಾಭಾವವಾಗಿ ಯೋಚನೆ ಮಾಡ್ತಾರಲ್ಲ, ಜೀವನದ ಆಶಾಭಾವತೆಯನ್ನು ನಮಗ್ ಪಾಸಿಟಿವ್ ಆಗಿರ್ಬೇಕು ಅನ್ನೋದನ್ನ, ಅಥವಾ ವಿಶ್ವಾಸ ನಮ್ಮಲ್ಲಿ ಭರವಸೆ ಇರ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರ. ಅದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬಹುದು. ಆದ್ರೆ ಒಂದು ವಿಪರ್ಯಾಸ, ಆ ಕಾಲಘಟ್ಟಕ್ಕೆ ಈ ಒಂದು ನಾವೆಲ್ ಈ ನಾವೆಲ್ ಆ ಕಾಲಘಟ್ಟಕ್ಕೆ ಅಂತ ಜನಪ್ರಿಯತೆಗೆ ಬರೋದಿಲ್ಲ. ಆ ಕಾಲದ ಕುಪ್ರಸಿದ್ಧ ಅಥವಾ ಪ್ರಸಿದ್ಧಿಯನ್ನ ಪಡ್ಕೊಳ್ದೇ ಇರುವಂತ ಎಷ್ಟೋ ಪುಸ್ತಕಗಳ ಒಂದು ಸಾಲಿನಲ್ಲಿ ಈಗ ನಾವೆಲ್ ಇದ್ದಂಥದ್ದು ವಿಪರ್ಯಾಸ ಅಂತ ಹೇಳ್ಬಹುದು. ಆದ್ರೆ ನೀವ್ ಇವತ್ತು ಓದ್ ನೋಡಿ, ಇವತ್ತಿನ ಕಾಲಘಟ್ಟ ಏನಿದೆ, ಇವತ್ತಿನ ಕಾಲಘಟ್ಟಕ್ಕೆ ಸೂಕ್ತವಾಗಿ ಬರವಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಈ ಮುಂದಿನ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಕ್ ಹೋಗ್ತಾ ಇದೀವಿ. ಅಲ್ಲಿ ಏನಾಗ್ತದೆ ಅಂದ್ರೆ, ಶಿಕ್ಷಣದ ಬಗ್ಗೆ ಆ ವ್ಯಕ್ತಿ ಎಷ್ಟು ಕನಸನ್ನ ಹೊತ್ತಿದ್ರು, ಅದು ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಎಷ್ಟು ಕನಸನ್ನ ಹೊತ್ತಿದ್ರು, ಅದನ್ನ ನಾವು ಅವರ ಬರವಣಿಗೆಗಳಲ್ಲಿ ಈ ಒಂದು ಆನಾ ಬ್ರಾಂಟೆ ಬರೆದಿರುವಂತ ಈ ಒಂದು ನಾವೆಲಲ್ಲಿ ಏನಿದೆ, ಅದು ಪ್ರತಿ ಪೇಜಲ್ಲಿ ಪ್ರತಿ ಪುಟದಲ್ಲೂ ಕೂಡ ಸಾಕ್ಷರ ರೂಪದಲ್ಲಿ ನಿಂತ್ಕೊಳ್ತದೆ. ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ, ದಯವಿಟ್ಟು ಎಲ್ಲರೂ ಕೂಡ ಈ ಪುಸ್ತಕವನ್ನ ನೀವು ಆನ್ಲೈನ್ ಅಲ್ಲಿ ಸಿಗ್ತದೆ, ಆನ್ಲೈನ್ ಅಲ್ಲಿ ನೀವು ಟೈಪ್ ಮಾಡಿ PDF ಅಂತ ಹಾಕಿದ್ರೆ ಅದು ನಿಮ್ಗೆ ಡೌನ್ಲೋಡ್ ಸಿಗ್ತದೆ. ಸಿಂಪಲ್ ಆಗಿದೆ, ಓದಿ ಮತ್ತೆ ಅರ್ಥೈಸ್ಕೊಳ್ಳಿ. ಮತ್ತೆ ಇವತ್ತಿನ ಶಿಕ್ಷಣ ಪದ್ಧತಿ ಏನಿದೆ ಅದ್ರ ಬಗ್ಗೆ, ಮತ್ತೆ ವರ್ಗ ಸಂಘರ್ಷ ಏನಿದೆ ಅದನ್ನ ಆ ಕಾಲಘಟ್ಟಕ್ಕೆ 1847 ಕಾಲಘಟ್ಟಕ್ಕೇನೆ ಈ ಪುಸ್ತಕವನ್ನ ಬರೆದು ಅನಾ ಬ್ರಾಂಟೆ ಅವರು ಆಗ್ಲೇ ಪ್ರಚಾರಕ್ಕೆ ಹಿಡಿದು ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ವರ್ಗ ಸಂಘರ್ಷ ಶಿಕ್ಷಣವನ್ನ ಕುರಿತು ಈ ಒಂದು ನಾವೆಲ್ಲಲ್ಲಿರುವಂತಹ ಕೆಲವು ವಿಚಾರಗಳನ್ನ ನಾನು ಇಲ್ಲಿ ಮಾತಾಡಿದ್ದೀನಿ. ಮುಂದೆ ಚರ್ಚೆಗೆ ಹೋಗೋಣ. ಚರ್ಚೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಮಾತಾಡ್ಕೊಂಡು ಹೋಗೋಣ. ಇಷ್ಟು ಅವಕಾಶ ಮಾಡ್ಕೊಂಡಿದ್ದಕ್ಕೆ ಧಾರವಾಡ ಕಟ್ಟೆಯ ಎಲ್ಲಾ ಮಿತ್ರರಿಗೆ ಮತ್ತೆ ಬಂಧುಗಳಿಗೆ ನಾನು ನಮಸ್ತೀನಿ. ಈಗ ಚರ್ಚೆಗೆ ಹೋಗೋಣ. ಥ್ಯಾಂಕ್ ಯು. ಅಧ್ಯಕ್ಷರ ಮಾತಿನ ನಂತರ ಚರ್ಚೆಯಲ್ಲಿ ಮತ್ತೆ ನಿಮ್ಮ ಮಾತು ಮುಂದುವರಿಯಲಿದೆ. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ಇಲ್ಲಿಯವರೆಗೆ ಹಲವಾರು ಉಪಯುಕ್ತ ಉಪನ್ಯಾಸಗಳನ್ನ ಮುಗಿಸಿ ಯಶಸ್ವಿಯಾಗಿ ಸಾಗಿಕೊಂಡು ಬರುತ್ತಿದೆ ಎಂಬುದು ಹೆಮ್ಮೆಯ ವಿಷಯ. ಹಾಗಾಗಿ ಪ್ರತಿ ಶನಿವಾರ ಹಾಗೂ ಗುರುವಾರ ಸಂಜೆ 6 ಗಂಟೆಗೆ ನಮ್ಮೊಂದಿಗೆ ಜೊತೆಯಾಗಿರಲು ಮನವಿ ಮಾಡುತ್ತಾ, ಧಾರವಾಡ ಕಟ್ಟೆಯ ಪರಶುಕಟ್ಟೆ ಕನ್ನಡ ಮಾಸಪತ್ರಿಕೆಗೆ ತಮ್ಮ ಬರಹವನ್ನ ಧಾರವಾಡಕಟ್ಟೆ magazine@gmail.com ಈ ಒಂದು ವಿಳಾಸಕ್ಕೆ ಕಳಿಸಬಹುದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಧಾರವಾಡಕಟ್ಟೆಯ ವೆಬ್ಸೈಟ್ www.dharwadkatte.in ಇದನ್ನ ವೀಕ್ಷಿಸಿ ಅಂತ ಹೇಳುತ್ತಾ, ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ನಿರ್ದೇಶಕರು ಅಧ್ಯಯನಾಂಗ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಬಸವರಾಜ್ ಡೋಣ್ ಸರ್ ಅವರು ತಮ್ಮ ಪೂರಕ ನುಡಿಗಳನ್ನ ಆಡಲು ಅವರಲ್ಲಿ ಮನವಿ. ಸರ್, ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ಮೇಡಮ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಿದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಹೊಸಕೋಟೆಯ MDR ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರವೀಣ್ ಕುಮಾರ್ M ಅವರು ಆನಿ ಬ್ರಾಂಟೆಯ ಆಗ್ನೆಸ್ ಗ್ರೇ ಕಾದಂಬರಿಯಲ್ಲಿ ಶಿಕ್ಷಣ ಮತ್ತು ವರ್ಗ ಸಂಘರ್ಷ ಎಂಬ ವಿಷಯದ ಕುರಿತು ಇಲ್ಲಿಯವರೆಗೆ
ಮಾತನಾಡಿದ್ದಾರೆ. ಪ್ರವೀಣ್ ಕುಮಾರ್ ನನ್ನ ತರುಣ ಮಿತ್ರರು. ಕೆಲವೇ ದಿನಗಳ ಹಿಂದೆ ಧಾರವಾಡ ಕಟ್ಟೆಯಲ್ಲಿ ಅವರ ಪರಿಚಯ ಆಯಿತು. ಕೇವಲ 3 ದಿನಗಳ ಹಿಂದೆ ಅವರಿಗೆ ನಮ್ಮ ಕಟ್ಟೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಮಾತನಾಡಿ ಆನಿ ಬ್ರಾಂಟೆಯ ಈ ಮಹತ್ವದ ಕಾದಂಬರಿಯ ಕುರಿತು ಮಾತನಾಡಲು ಕೇಳಿಕೊಂಡ್ರು. ಪ್ರವೀಣ್ ನಮ್ಮ ಆಮಂತ್ರಣವನ್ನ ಸ್ವೀಕರಿಸಿ 2 ದಿನಗಳಲ್ಲಿ ಈ ಕಾದಂಬರಿಯನ್ನ ಮತ್ತೊಮ್ಮೆ ಸರಿಯಾಗಿ ಓದಿಕೊಂಡು ಅದರ ಅನೇಕ ಆಯಾಮಗಳ ಮತ್ತು ಡೈಮೆನ್ಷನ್ಸ್ ಗಳ ಕುರಿತು ಇಲ್ಲಿಯವರೆಗೆ ಸುಮಾರು 55 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಬಹಳ ಸೊಗಸಾಗಿ ಮಾತನಾಡಿದ್ದಾರೆ, ಬಹಳ ಪ್ರೀತಿಯಿಂದ ಮಾತನಾಡಿದ್ದಾರೆ. ಮತ್ತು ಆನಿ ಬ್ರಾಂಟೆಯ ಈ ಮಹತ್ವದ ಕಾದಂಬರಿಯ ಅನೇಕ ಆಯಾಮಗಳ ಕುರಿತು, ವಿಕ್ಟೋರಿಯನ್ ಯುಗದ ಸಾಮಾಜಿಕ, ಸಾಹಿತ್ಯಿಕ, ರಾಜಕೀಯ ಸಂದರ್ಭಗಳ ಕುರಿತು ಅವರು ನಮ್ಮ ಗಮನವನ್ನ ಸೆಳೆದಿದ್ದಾರೆ. ಇಂಗ್ಲಿಷ್ ಸಾಹಿತ್ಯಕ್ಕೆ ಈ 3 ಜನ ಬ್ರಾಂಟೆ ಸಿಸ್ಟರ್ಸ್ ಬಹಳ ಅದ್ಭುತವಾದ ಕೊಡುಗೆಯನ್ನ ನೀಡಿದ್ದಾರೆ. ಉದಾಹರಣೆಗೆ ನಮ್ಮಲ್ಲಿ ಲತಾ ಮಂಗೇಶ್ಕರ್ ಮತ್ತು ಅವರು ಸಹೋದರಿಯರು ಸೇರಿ ಹೇಗೆ ಭಾರತೀಯ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ನೀಡಿದ್ರು, ಅಥವಾ ಕಪೂರ್ ಫ್ಯಾಮಿಲಿ ಹಾಗೆ ಒಂದು ಅದ್ಭುತ ಕೊಡುಗೆಯನ್ನು ನೀಡಿತು. ಕನ್ನಡದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಹೇಗೆ ಒಂದು ಕೊಡುಗೆಯನ್ನು ನೀಡಿತು, ಅಥವಾ ಕುವೆಂಪು, ತೇಜಸ್ವಿ ಅವರು ಹೇಗೆ ಕನ್ನಡ ಸಾಹಿತ್ಯಕ್ಕೆ, ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ನೀಡಿದ್ರು. ಹಾಗೆ ಎಮಿಲಿ ಬ್ರಾಂಟೆ, ಚಾರ್ಲೋಟ್ ಬ್ರಾಂಟೆ ಮತ್ತು ಆನಿ ಬ್ರಾಂಟೆ ಕೂಡ ಅವರು ಇಂಗ್ಲಿಷ್ ಸಾಹಿತ್ಯಕ್ಕೆ, 19ನೇ ಶತಮಾನದ ಬ್ರಿಟಿಷ್ ಸಾಹಿತ್ಯಕ್ಕೆ, ವಿಶೇಷವಾಗಿ ವಿಕ್ಟೋರಿಯನ್ ಯುಗದ ಸಾಹಿತ್ಯಕ್ಕೆ ಬಹಳ ಅದ್ಭುತವಾದ, ಅಮೋಘವಾದ ಕೊಡುಗೆಯನ್ನ ನೀಡಿದರು. ಈ 3 ಜನ ಸಹೋದರಿಯರನ್ನ ಹೊರತುಪಡಿಸಿ ನಾವು 19ನೇ ಶತಮಾನದ ಬ್ರಿಟಿಷ್ ಸಾಹಿತ್ಯದ ಇತಿಹಾಸವನ್ನ, ಅದರಲ್ಲೂ ಕಾದಂಬರಿಯ ಇತಿಹಾಸವನ್ನ ಕಟ್ಲಿಕ್ಕೆ ಸಾಧ್ಯವಿಲ್ಲ, ಆ ಬಗ್ಗೆ ಮಾತನಾಡ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಒಂದೊಂದು ಅದ್ಭುತವಾದ ಕಾದಂಬರಿಗಳನ್ನ ಬರೆದಿದ್ದಾರೆ. ಧಾರವಾಡ ಕಟ್ಟೆ ಇಲ್ಲಿಯವರೆಗೆ ಈ 3 ಕಾದಂಬರಿಗಳ ಬಗ್ಗೆ 3 ಬಹಳ ವಿಸ್ತಾರವಾದ ಉಪನ್ಯಾಸಗಳನ್ನ ಏರ್ಪಡಿಸಿದೆ. ಎಮಿಲಿ ಬ್ರಾಂಟೆಯ ವದರಿಂಗ್ ಹೈಟ್ಸ್, ಅದು ಉದರಿಂಗ್ ಹೈಟ್ಸ್ ಅಂತಾರೆ, ವದರಿಂಗ್ ಹೈಟ್ಸ್ ಅಂತಾರೆ. ಚಾರ್ಲೋಟ್ ಬ್ರಾಂಟೆಯ ಜೇನ್ ಆಯರ್, ಮತ್ತು ಆನಿ ಬ್ರಾಂಟೆಯ ಅನ್ನ ಅಂತರ, ಆನಿ ಅನ್ನೋದು ಕರೆಕ್ಟ್ ಪ್ರೊನೌನ್ಸಿಯೇಷನ್, ಅದು ಆನಿ ಬ್ರಾಂಟೆಯ ಆಗ್ನೆಸ್ ಗ್ರೇ. ಈ 3 ಕಾದಂಬರಿಗಳ ಬಗ್ಗೆ 3 ಉಪನ್ಯಾಸಗಳನ್ನ ಧಾರವಾಡ ಕಟ್ಟಿ ಏರ್ಪಡಿಸಿದೆ. ಇಂದು ಪ್ರವೀಣ್ ಕುಮಾರ್ ಅವರು ಆನಿ ಬ್ರಾಂಟೆಯ ಆಗ್ನೆಸ್ ಗ್ರೇ ಕಾದಂಬರಿ ಕುರಿತು ಮಾತನಾಡಿದರು. ಪ್ರತಿಯೊಬ್ಬ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ, ಅಧ್ಯಾಪಕ ಕಡ್ಡಾಯವಾಗಿ ಈ 3 ಕಾದಂಬರಿಗಳನ್ನ ಓದ್ಬೇಕು. ಅಂದ್ರೆ ಒಂದು ವಿಷಯದ ಬಗ್ಗೆ 3 ಆಯಾಮಗಳು, 3 ದೃಷ್ಟಿಕೋನಗಳು ನಮಗೆ ಸಿಗ್ತವೆ. 19ನೇ ಶತಮಾನದ ಒಟ್ಟು ಸಾಮಾಜಿಕತೆಯನ್ನು, ಅಂದ್ರೆ ಬ್ರಿಟಿಷ್ ಸಾಮಾಜಿಕ ವಾಸ್ತವವನ್ನ ಹೇಗೆ ಈ 3 ಜನ ಸಹೋದರಿಯರು ತಮ್ಮ ಅದ್ಭುತವಾದ ಕಲಾಕೃತಿಗಳಲ್ಲಿ ಸೆರೆ ಹಿಡಿದರು ಅನ್ನೋದು. ಈ 3 ಕಾದಂಬರಿಗಳು ಕಲಾಕೃತಿಗಳಾಗಿ ಮತ್ತು ಆ ಕಾಲದ ಸಾಮಾಜಿಕ ವಾಸ್ತವದ ಇತಿಹಾಸವಾಗಿ ನಮಗೆ ಬಹಳ ಮಹತ್ವದ ಕೃತಿಗಳಾಗಿ ಕಾಣ್ತವೆ. ಈ ಕೃತಿಗಳ ಮೂಲಕ ನಾವು 19ನೇ ಶತಮಾನವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬಹುದು. ಅಂದ್ರೆ ಅದರ ಇತಿಹಾಸವನ್ನು, ಸಾಹಿತ್ಯವನ್ನು, ಸಂಸ್ಕೃತಿಯನ್ನು, ಅದರ ಜೀವನ ವಿಧಾನವನ್ನು ಮತ್ತು ಅನೇಕ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಬಿಕ್ಕಟ್ಟುಗಳನ್ನು, ವಿಪ್ಲವಗಳನ್ನು, ತಲ್ಲಣಗಳನ್ನು ನಾವು ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಸಾಹಿತ್ಯ ಕೃತಿಯ ಮೂಲಕ ಒಂದು ಯುಗದ ಯುಗಧರ್ಮವನ್ನ ತಿಳಿಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಕುವೆಂಪು ಅವರ ಮನೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಈ 2 ಕಾದಂಬರಿಗಳನ್ನ ಓದುವುದರ ಮೂಲಕ ನಾವು ಈ ಶಿವಮೊಗ್ಗ ಜಿಲ್ಲೆಯ ಇಡೀ ಪ್ರದೇಶದ ಸಾಹಿತ್ಯಿಕ, ಸಾಂಸ್ಕೃತಿಕ ಪರಿಸರವನ್ನ ಪುನರ್ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸುಮಾರು 3-4 ದಶಕಗಳ ಕಾಲದ ಸಾಮಾಜಿಕ ವಾಸ್ತವ ಚಿತ್ರಣವನ್ನ, ಅಂದ್ರೆ ಸೋಷಿಯಲ್ ರಿಯಲಿಸಂ ಚಿತ್ರಣವನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇದೆ. ಈ ಅರ್ಥದಲ್ಲಿ ಈ ಕಾದಂಬರಿಗೆ ತುಂಬಾ ಮಹತ್ವದ ಸ್ಥಾನವಿದೆ ಇಂಗ್ಲಿಷ್ ಸಾಹಿತ್ಯದಲ್ಲಿ. ಮತ್ತು ಆನಿ ಬ್ರಾಂಟಿ ಬಹಳ ವಿಚಿತ್ರವಾದ ಲೇಖಕಿಯಾಗಿದ್ದಳು. ಅದರ ಬಗೆಗೆ ಪ್ರವೀಣ್ ಕುಮಾರ್ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಒಂದು, ಅವಳಿಗೆ ತನ್ನ ಬಗ್ಗೆ, ತನ್ನ ಕಲಾಕೃತಿಗಳ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡ್ಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಅವರು ಬಹಳ ಸೀಕ್ರೆಟ್ ಆಗಿ ಈ ಕಾದಂಬರಿಯನ್ನ ಬರೆದ್ರು.
ಆಗ್ನೆಸ್ ಗ್ರೇ ಕಾದಂಬರಿಯನ್ನ. ಅವಳೇ ಗವರ್ನೆನ್ಸ್ ಆಗಿ ಕೆಲಸ ಮಾಡುವಾಗ ಸೀಕ್ರೆಟ್ ಆಗಿ ಕಾದಂಬರಿಯನ್ನ ಬರಿತಾಳೆ. ಇದು ಬಹಳ ಅದ್ಭುತವಾದ ಕಾದಂಬರಿ ಅಂತಂದ್ರೆ ನಾನು ಆಗಲೇ ಹೇಳಿದ ಹಾಗೆ 19ನೇ ಶತಮಾನದ ವಿಕ್ಟೋರಿಯನ್ ಕಾಲದ ಸಾಮಾಜಿಕ ವಾಸ್ತವನ್ನ, ಅಂದ್ರೆ ವಿಶೇಷವಾಗಿ ಆ ಕಾಲದ ಶಿಕ್ಷಣ ಪದ್ಧತಿಯನ್ನ ಮತ್ತು ವರ್ಗ ಸಂಘರ್ಷದ ಕೆಲವು ಮಹತ್ವದ ಆಯಾಮಗಳನ್ನ ಈ ಕಾದಂಬರಿಯ ನಮಗೆ ನಮ್ಮ ಕಣ್ಮುಂದೆ ಕಟ್ತದೆ. ಇನ್ನು ಈ ಕಾದಂಬರಿಯ ಬಗ್ಗೆ ನಾನು ಕೆಲವು ಮಾತುಗಳನ್ನ ಪೂರಕವಾಗಿ ಹೇಳಬೇಕು ಅಂತ ಅನಿಸ್ತದೆ. ಮೊದಲನೇದು, ಈ ಪಾತ್ರ ಆಗ್ನೆಸ್ ಗ್ರೇ ನಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನ ಬೀರ್ತದೆ. ನನಗೆ ಈ ಕಾದಂಬರಿ ಈ ಪಾತ್ರ ಇಷ್ಟವಾಗ್ಲಿಕ್ಕೆ ಒಂದು 2-3 ಕಾರಣಗಳಿವೆ. ಮೊದಲನೇದವಳು ಈ ತಂದೆಗೆ ಹಣಕಾಸು ನೆರವು ನೀಡಲು ಅವಳು ಖಾಸಗಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಳೆ. ನಾನು ಕಥೆಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತು. ಅಂದ್ರೆ ತಂದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ, ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಕೇವಲ ಮಗನಾದವನು ತಂದೆಗೆ ಆರ್ಥಿಕ ನೆರವು ನೀಡಲು ಪ್ರಯತ್ನಿಸುವುದಲ್ಲ, ಹೆಣ್ಣು ಮಕ್ಕಳು ಕೂಡ ಈ ಕೆಲಸವನ್ನ ಮಾಡಬೇಕು. ನಾನು ನೋಡಿದ್ದೇನೆ ಅನೇಕ ಸಮಾಜಗಳಲ್ಲಿ ಹೆಣ್ಣು ಮಕ್ಕಳು ಈ ಕೆಲಸವನ್ನ ನಿರ್ವಹಿಸಿದ್ದಾರೆ. ಸದಾ ನಮ್ಮ ಕುಟುಂಬ ಆರ್ಥಿಕ ದುಸ್ಥಿತಿಯನ್ನು ಎದುರಿಸುವಾಗ ನನ್ನ ಹಿರಿಯಕ್ಕ ನಮ್ಮ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತುಕೊಂಡು ಸಾಕಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದ್ದಾಳೆ. ಈ ಅನೇಕ ಕುಟುಂಬಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ. ಅಂದ್ರೆ ತಂದೆಯ ಸಂಸ್ಕಾರಕ್ಕಾಗಿ ಮಕ್ಕಳು ತ್ಯಾಗವನ್ನ ಮಾಡಿದ ಉದಾಹರಣೆಗಳು ಇವೆ. ಆಗ್ನೆಸ್ ಈ ಕೆಲಸವನ್ನ ಈ ಕಾದಂಬರಿಯಲ್ಲಿ ಮಾಡ್ತಾಳೆ. ಇನ್ನೊಂದೇನಂದ್ರೆ, ಈ ದಾರಿ ಬಿಟ್ಟ ಮಕ್ಕಳನ್ನ ಸರಿ ದಾರಿಗೆ ತರುವುದು ಕಷ್ಟದ ಕೆಲಸ. ಇದರೆಲ್ಲ ವಿವರವನ್ನ ಪ್ರವೀಣ್ ಕುಮಾರ್ ಆಗ್ಲೇ ಹೇಳಿದ್ದಾರೆ. ಯಾಕಂದ್ರೆ ಏನಾಗ್ತದೆ ಅಂದ್ರೆ, ಶ್ರೀಮಂತಿಕೆ ಅನ್ನೋದು ಈ ನೈತಿಕ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತದೆ. ಎಲ್ಲಾ ಶ್ರೀಮಂತರು ನೈತಿಕವಾಗಿ ಭ್ರಷ್ಟರಾಗಿರ್ತಾರೆ, ಎಲ್ಲಾ ಶ್ರೀಮಂತರ ಮಕ್ಕಳು ನೈತಿಕವಾಗಿ ಅಧಂಪತನ ಹೊಂದಿರ್ತಾರೆ ಎಂಬ ಸರಳ ತೀರ್ಮಾನಕ್ಕೆ ದಯವಿಟ್ಟು ಯಾರು ಬರಬಾರ್ದು. ಹೇಗೆ ಶ್ರೀಮಂತರು ಮತ್ತು ಶ್ರೀಮಂತರ ಮಕ್ಕಳು ನೈತಿಕವಾಗಿ ಭ್ರಷ್ಟರಾಗಿರೋ ಸಾಧ್ಯತೆ ಇದೆಯೋ, ಹಾಗೆ ಬಡವರ ಮಕ್ಕಳು ಕೂಡ ನೈತಿಕವಾಗಿ ಭ್ರಷ್ಟರಾಗುವ ಸಾಧ್ಯತೆ ಇದ್ದೇ ಇರ್ತವೆ. ಆದ್ರೆ ಈ ಶ್ರೀಮಂತಿಕೆ ಅನ್ನೋದು ಏನಿದೆಯಲ್ಲ, ದ ರಿಚ್ನೆಸ್ ಅಥವಾ ದ ವೆಲ್ತ್ ಈಸ್ ಲೈಕ್ಲಿ ಟು ಕರಪ್ಟ್ ಮೋಸ್ಟ್ ಪೀಪಲ್ ಅನ್ನೋದು ಸತ್ಯವಾದ ಮಾತು. ಸೊ ಇಂಥ ಅನೇಕ ಸಮಸ್ಯೆಗಳನ್ನ ಆಕೆ ಈ ಕಾದಂಬರಿಯಲ್ಲಿ ಎದುರಿಸ್ತಾಳೆ. ಅಂದ್ರೆ ದಾರಿ ಬಿಟ್ಟ ಮಕ್ಕಳನ್ನು ಸರಿದಾರಿಗೆ ತರುವುದು ಹೇಗೆ ಅಂತ ಹೇಳಿ. ನಾನು ಒಂದೇ ಒಂದು ನಿಮಿಷ ನಿಮ್ಮ ಸಮಯ ತೆಗೆದುಕೊಂಡು ಒಂದು ಉದಾಹರಣೆಯನ್ನ ನಾನು ನಿಮಗೆ ಕೊಡ್ತೇನೆ. ನಾನು ಶಿಗ್ಗಾವಿಯ ರಂಭಾಪುರಿ ಜಗದ್ಗುರು ಕಾಲೇಜಿನಲ್ಲಿ ಒಂದು 2 ತಿಂಗಳ ಕೆಲಸ ಮಾಡಿದೆ, ಒಂದು 25 ವರ್ಷಗಳ ಹಿಂದೆ ಪ್ರಾರಂಭದಲ್ಲಿ. ನಾನು ಆ ಕಾಲೇಜಿನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡುವಾಗ ಆ ಕಾಲೇಜಿನ ಅಧ್ಯಕ್ಷರ ಮಗ ಅಲ್ಲಿ ವಿದ್ಯಾರ್ಥಿಯಾಗಿದ್ದ. ಅವನು ಎಲ್ಲಾ ಶಿಕ್ಷಕರಿಗೆ ಕಿರಿಕಿರಿ ಕೊಡ್ತಾ ಇದ್ದ. ತನಗೆ ಇಷ್ಟವಾದ ಕ್ಲಾಸಿಗೆ ಹೋಗೋದು, ಶಿಕ್ಷಕರಿಗೆ ಕಿರಿಕಿರಿ ಕೊಡೋದು, ಇದೆಲ್ಲ ಆ ಕಾಲೇಜಿನಲ್ಲಿ ನಡೀತಾ ಇತ್ತು. ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಒಂದು ದಿನ ಅವನನ್ನ ಕ್ಲಾಸಿಗೆ ಬಂದ. ನಾನು ಆಗ್ಲೇ ಕ್ಲಾಸ್ ತೆಗೆದುಕೊಂಡು 20 ನಿಮಿಷ ಆಗಿತ್ತು. ಅವನು ಬಂದವನು ನ್ಯಾಯ ಕಮಿನ್ ಸರ್ ಸೌಜನ್ಯ ಅವನಿಗಿರ್ಲಿಲ್ಲ. ನೇರವಾಗಿ ತರಗತಿಯ ಒಳಗಡೆ ಬಂದ. ಮುಂದಿನ ಬೆಂಚ್ ಮೇಲೆ ಕುಳಿತಂತ ಒಬ್ಬ ವಿದ್ಯಾರ್ಥಿಯನ್ನು ಎಬ್ಬಿಸಿ ಹಿಂದೆ ಕಳಿಸಿ ತಾನು ಅದರ ಮೇಲೆ ಕೂತ್ಕೊಂಡು ಕೈ ಚಾಚಿ, ಕಾಲು ಚಾಚಿ, ಆಕಳಿಸಿ ಹೀಗೆಲ್ಲ ಮಾಡಿದ. ನಾನು ಪಾಠ ಮಾಡೋದನ್ನ ನಿಲ್ಲಿಸಿ ಅವನನ್ನ 2 ನಿಮಿಷ ಸುಮ್ಮನೆ ನೋಡಿ ಆಮೇಲೆ ಅವನಿಗೆ ಹೇಳಿದೆ, ನೀನು ಯಾರು, ಏನು, ನಿನ್ನ ಹಿನ್ನೆಲೆ ಮುನ್ನೆಲೆ ಏನು ನನಗೇನು ಗೊತ್ತಿಲ್ಲ. ಆದ್ರೆ ನೀನು ನನ್ನ ತರಗತಿಯನ್ನ ಪ್ರವೇಶ ಮಾಡಿದ ಕ್ರಮ, ಇಲ್ಲಿಯ ವಿದ್ಯಾರ್ಥಿಯನ್ನ ಎಬ್ಬಿಸಿ ಹಿಂದೆ ಕಳುಹಿಸಿದ ಕ್ರಮ ಮತ್ತು ನಿನ್ನ ಹಾವಭಾವ, ಮುಖಚಹರೆ ಇದು ಯಾವುದು ಚೆನ್ನಾಗಿಲ್ಲ. ನೀನು ವಿದ್ಯಾರ್ಥಿಯ ಲಕ್ಷಣ ನಿನ್ನಲ್ಲಿಲ್ಲ. ನೀನು ನನ್ನ ತರಗತಿಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿದೆ. ಕೇಳಿಸ್ತಾ ಇದೆನಾ? ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತದು. ಮತ್ತೆ ಡಿಸ್ಕನೆಕ್ಟ್ ಮೊಬೈಲ್ ಜಾಯಿನ್ ಆಗ್ತೇನೆ. ಇಲ್ಲೂ ಗುಡುಗು ಮಳೆ ಲಕ್ಷಣ ಇದೆ. ನಾನು ಹೇಳಿದ್ಮೇಲೆ ಅವನೇನ್ ಹೇಳಿದ, ರೀ ಮಾಸ್ತರ್, ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನನ್ನು ಪ್ರಶ್ನೆ ಮಾಡ್ಬೇಡಿ ಅಂತಂದ ಅವನು.
ನಾನು ಹೇಳಿದೆ, ನಾನು ಮಾಸ್ತರ್ ಅನ್ನೋದು ನನಗ್ ಗೊತ್ತು, ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು. ಆದ್ರೆ ಹೀಗಾಗಿ ನಿನ್ನೊಂದಿಗೆ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನೀನು ನನ್ನ ತರಗತಿಯಿಂದ ಹೊರಗೆ ಹೋಗುವವರೆಗೂ ನಾನು ತರಗತಿಯನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿದೆ ನಾನು. ಅಷ್ಟೊತ್ತಿಗೆ ವಿದ್ಯಾರ್ಥಿಗಳು ನನ್ನ ಪಾಠ ಇಷ್ಟಪಡ್ತಾ ಇದ್ರು. ಆಗ ನನಗೂ ಕೂಡ ಸುಮಾರು ಒಂದು 23-24 ವಯಸ್ಸು. ಅದೇ ವರ್ಷ ನಾನು MA ಮುಗಿಸಿದ್ದೆ. ಸರ್ ಹೇಳ್ತಾ ಕೇಳು, ಡಿಸ್ಟರ್ಬ್ ಮಾಡ್ಬೇಡ, ಹೊರಟು ಹೋಗು ಅಂತ ಹೇಳಿ. ನಾನು ಹೋಗೋದಿಲ್ಲ ಅಂತ 5 ನಿಮಿಷ ವೇಟ್ ಮಾಡಿ, ಇಲ್ಲ ಅವನು ಹೋಗೋದಿಲ್ಲ ಅಂದ್ರೆ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಕ್ಲಾಸ್ ಹೊರಗಡೆ ಹೋದೆ. ಪ್ರಿನ್ಸಿಪಾಲ್ ಭೇಟಿ ಆದೆ. ಪ್ರಿನ್ಸಿಪಾಲ್ ಹೇಳಿದ್ರು, ಇಲ್ಲ ಸರ್ ಕ್ಷಮಿಸ್ರಿ, ಅವ್ರ ಪರವಾಗಿ ನಾನು ನಿಮ್ಮನ್ನ ಕರೆಕ್ತೇನೆ, ನೀವು ದಯವಿಟ್ಟು ಕ್ಲಾಸ್ ಅನ್ನ ನಿಮ್ಮ ತರಗತಿಗೆ ನೀವು ಹೋಗಿ ಅಂತಂದ್ರು. ಇಲ್ಲ ಸರ್ ಹಾಗಿಲ್ಲ, ನೀವು ಕೆಟ್ಟ ಸಂಪ್ರದಾಯವನ್ನ ಹಾಕ್ಬೇಡಿ, ತಪ್ಪು ಮಾಡಿದ ಅವನು ಒಬ್ಬ ಪ್ರಾಚಾರ್ಯರಾಗಿ ನೀವು ಅವನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಿಲ್ಲ ಸರ್, ಅವರು ನಮ್ಮ ಅಧ್ಯಕ್ಷರ ಮಗ, ಹೀಗಾಗಿ ನಾವು ಏನು ಮಾಡುವ ಹಾಗಿಲ್ಲ. ಹಾಗಿದ್ರೆ ನಾನು ತರಗತಿ ತಗೊಳ್ಳೋದಿಲ್ಲ, ನಾನು ರಾಜೀನಾಮೆಯನ್ನು ಕೊಟ್ಟು ತಿರುಗಿ ಹೋಗ್ತೇನೆ, ನಾ ರಿಕಾಲಿಕ್ ಉಪನ್ಯಾಸಕನಾಗಿದ್ದೆ ಅಂತ ನಾನು ಹೇಳಿದೆ. ಅಷ್ಟೊತ್ತಿಗೆ ಎಲ್ಲಾ ವಿದ್ಯಾರ್ಥಿಗಳು ಬಂದು ಪ್ರಿನ್ಸಿಪಾಲ್ರಿಗೆ ವಿನಂತಿ ಮಾಡಿಕೊಂಡ್ರು. ಪ್ರಿನ್ಸಿಪಾಲ್ ಅಧ್ಯಕ್ಷರ ಮಗನನ್ನ ತಮ್ಮ ಕಚೇರಿಗೆ ಕರೆದುಕೊಂಡು ಹೋಗಿ ಅವನ ಜೊತೆ ಮಾತನಾಡಿ ಅವನನ್ನ ಕರೆದುಕೊಂಡು ನನ್ನ ಹತ್ರ ಬಂದು ಹೇಳಿದ್ರು, ಇಲ್ಲ ಸರ್, ಅವನು ಈಗ ನೀವು ನಿಮ್ಮ ತರಗತಿಗೆ ಹೋಗಿ ಅವನು ನಿಮ್ಗೆ ಕ್ಷಮೆ ಕೇಳ್ತಾನೆ. ಇಲ್ಲ, ಕ್ಷಮೆ ಇಲ್ಲಿ ಕೇಳಿದ್ರೆ ಸಾಧ್ಯ ಇಲ್ಲ, ನನ್ಗ ಯಾವ ತರಗತಿಯಲ್ಲಿ ಅವನು ಒಬ್ಬ ಶಿಕ್ಷಕರಿಗೆ ಅವಮಾನ ಮಾಡಿದ್ದಾನೆಯೋ ಅದೇ ತರಗತಿಗೆ ಬಂದು ಅವನು ಕ್ಷಮೆ ಕೋರ್ಬೇಕು ಅಂತ ನಾನು ಹೇಳಿದೆ. ಆಮೇಲೆ ನಾನು ನನ್ನ ತರಗತಿಗೆ ಹೋಗಿ ನಿಂತ್ಕೊಂಡೆ. ಅವನು ವಿದ್ಯಾರ್ಥಿ ಬಂದ್ಮೇಲೆ ನನಗನ್ನಿಸ್ತು ಇಷ್ಟು ಸಾಕು, ತುಂಬಿದ ತರಗತಿಯಲ್ಲಿ ಅವನಿಂದ ಕ್ಷಮೆ ಕೇಳೋ ಹಾಗೆ ಮಾಡುವುದು ಒಬ್ಬ ಶಿಕ್ಷಕನ ಕೆಲಸ ಅಲ್ಲ ಅಂತ ತಿಳ್ಕೊಂಡು ನಾನು ಅವನಿಗೆ ಹೇಳಿದೆ, ಮೈ ಕಮಿನ್ ಸರ್ ಅಂದ, ಬಾ ಕೂತ್ಕೋ ಅಂತ ಹೇಳಿದೆ. ಸರ್ ಅಂತ ಅವನು ತಪ್ಪೊಪ್ಪಿಗೆ ಹೇಳೋವನಿದ್ದ, ಇಲ್ಲ ಏನು ಹೇಳ್ಬೇಡ, ಕೂತ್ಕೊಂಡು ಪಾಠ ಕೇಳು ಅಂತ ಹೇಳಿದೆ ನಾನು. ಸೊ ನಾನು ಹೇಳುವ ಉದ್ದೇಶ ಏನಂತಂದ್ರೆ, ಅನೇಕ ಶಿಕ್ಷಕರಿಗೆ ಇಂತ ಪರಿಸ್ಥಿತಿಗಳು ಎದುರಾಗ್ತವೆ. ಅದ್ರ ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಅವರ ತಂದೆ ಅಧ್ಯಕ್ಷರಿಗೆ ಈ ಸಂಗತಿ ಘಟನೆ ಗೊತ್ತಾದಾಗ ಅವರು ನನ್ನನ್ನ ತಮ್ಮ ಮನೆಗೆ ಕರೆದು ಕ್ಷಮೆಯನ್ನು ಕೋರಿ ನನಗೆ ಊಟ ಮಾಡಿ ಕಳಿಸಿಕೊಟ್ರು. ನನ್ನನ್ನ ನನಗೆ ಹೋಳಿಗೆ ಊಟ ಮಾಡಿ ಇಂಥ ಮಕ್ಕಳನ್ನ ದಾರಿಗೆ ತರುವುದು ತುಂಬಾ ಕಷ್ಟದ ಕೆಲಸ. ಇನ್ನೊಂದು ಸಮಯ ಎಷ್ಟಾಯ್ತು, 7:09 ಆಗಿದೆ. ಇನ್ನೊಂದು 3-4 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವು ಸಂವಾದ ಮತ್ತು ಚರ್ಚೆಯನ್ನ ಮಾಡಬಹುದು. ಇಲ್ಲಿ ಇದರ ಕಥೆಯನ್ನ ನಾನು ಹೇಳಿಕ್ ಹೋಗೋದಿಲ್ಲ. ಆದ್ರೆ ಅಗ್ನಿಸ್ ಮಿಸ್ಟರ್ ವೆಸ್ಟರ್ನ್ ಅನ್ನ ಮದುವೆ ಆಗ್ತಾಳೆ. ಆ ವೆಸ್ಟರ್ನ್ ಬಗ್ಗೆ ಅವಳು ಒಂದು ಅದ್ಭುತವಾದ ಮಾತನ್ನ ಈ ಕಾದಂಬರಿಯಲ್ಲಿ ಆಡ್ತಾಳೆ. ಅದನ್ನು ಸುಮ್ಮನೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. An elegant house and spacious grounds were not to be despised. ಅಂದ್ರೆ ಒಂದು ಸೊಗಸಾದ ಮನೆ, ವಿಶಾಲವಾದ ಮೈದಾನಗಳನ್ನ ಯಾರು ತಿರಸ್ಕಾರ ಮಾಡಬಾರ್ದು. ಇಂಗ್ಲೆಂಡ್ ನಲ್ಲಿ ದೊಡ್ಡ ದೊಡ್ಡ ಮನೆಗಳು ಮತ್ತು ದೊಡ್ಡ ದೊಡ್ಡ ಮೈದಾನಗಳು. ಹೀಗಾಗಿ ಒಬ್ಬ ಮಹಿಳೆ ಏನನ್ನ ನೋಡ್ತಾಳೆ, ಒಬ್ಬ ಮಹಿಳೆ ಒಬ್ಬ ಯುವಕನನ್ನ ಮದುವೆ ಆಗ್ಬೇಕಾದ್ರೆ ಅವನ ಮನೆ ಎಂತದಿದೆ ಮತ್ತು ಅವನ ಮನೆ ಮುಂದೆ ಎಂತ ದೊಡ್ಡ ಮೈದಾನಗಳಿವೆ ಅನ್ನೋದನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಸೊಗಸಾದ ಮನೆ, ವಿಶಾಲವಾದ ಮೈದಾನಗಳನ್ನ ಯಾರು ತಿರಸ್ಕಾರ ಮಾಡಬಾರ್ದು. ಬಟ್ ಶಿ ವುಡ್ ರಾದರ್ ಲಿವ್ ಇನ್ ಎ ಕಾಟೇಜ್ ವಿತ್ ರಿಚರ್ಡ್ ಗ್ರೇ ದ್ಯಾನ್ ಲಿವ್ ಇನ್ ಎ ಪ್ಯಾಲೇಸ್ ವಿತ್ ಅದರ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಒಂದು ನಿರೂಪಕನ ಇದು ಕಾಮೆಂಟ್ ಇದು. ಅಂದ್ರೆ ಅವಳು ಈ ರಿಚರ್ಡ್ ಗ್ರೇನ್ ಜೊತೆ ಇದು ಅವಳ ತಾಯಿ ಆಡೋ ಮಾತಿದು. ರಿಚರ್ಡ್ ಗ್ರೇನ್ ಜೊತೆ ಅವಳು ಗುಡಿಸಿಲಿನಲ್ಲಿ ಇರಲು ಇಷ್ಟಪಡ್ತಾಳೆ ಹೊರತು ಬೇರೆ ಯಾವುದೋ ಒಬ್ಬ ವ್ಯಕ್ತಿಯೊಂದಿಗೆ ಅರಮನೆಯಲ್ಲಿ ಇರಲು ಬಯಸುವುದಿಲ್ಲ ಅಂತಕ್ಕಂಥ ಮಾತನ್ನ ಆಕೆ ಹೇಳ್ತಾಳೆ. ಇನ್ನೊಂದು ಹೆಣ್ಣಿನ ಬಗ್ಗೆ, ಸ್ತ್ರೀ ಪ್ರತಿಷ್ಠೆಯ ಬಗ್ಗೆ, ಸ್ತ್ರೀ ಗೌರವದ ಬಗ್ಗೆ ಒಂದು ಮಾತು ಬರ್ತದೆ. ಯು ಮಸ್ಟ್ ಅಲೋ ಮೀ ಸಮ್ ಶೇರ್ ಆಫ್ ಫಿಮೇಲ್ ವೆನಿಟಿ. ಫಿಮೇಲ್ ವೆನಿಟಿ ಅಂದ್ರೆ ಸ್ತ್ರೀ ಪ್ರತಿಷ್ಠೆ ಮತ್ತು ಸ್ತ್ರೀ ಗೌರವ. ಆಗಿ ಹೇಳುವುದೇನೆಂದ್ರೆ, ನನಗೆ ಈ ಸ್ತ್ರೀ ಪ್ರತಿಷ್ಠೆ ಮತ್ತು ಸ್ತ್ರೀ ಗೌರವ ಇದರಲ್ಲಿ ಸ್ವಲ್ಪ ಪಾಲನ್ನ ನನಗೆ ಕೊಡಬೇಕು ಅಂತ. ಐ ಹ್ಯಾವ್ ದಿಸ್ ವೆನಿಟಿ ಇನ್ ಮೀ ಅಂತ. ಈ ವೆನಿಟಿ ಆಫ್ ಹ್ಯೂಮನ್ ವಿಶಸ್ ಅಂತ ಒಂದು ಅದ್ಭುತವಾದ ಕೃತಿ ಇಂಗ್ಲಿಷ್ ನಲ್ಲಿ ಬಂದಿದೆ. ಇದು ಇಂಗ್ಲೆಂಡ್ ಕೇವಲ ಇಂಗ್ಲಿಷ್ ಜನರಲ್ಲಿ ಮಾತ್ರ ಇಂಥ ಗರ್ವ ಪ್ರತಿಷ್ಠೆ ಇರ್ತದೆ ಅಂತಲ್ಲ, ಎಲ್ಲಾ ಜನರಲ್ಲೂ ಎಲ್ಲರಲ್ಲೂ ಇರುತ್ತದೆ. ಆಮೇಲೆ ಒಬ್ಬ ಯುವತಿ, ಅವಳು ಯುವತಿಯಾಗಿದ್ದಾಳೆ ಅಂದ್ರೇನೆ ಅದು ಒಂದು ಗರ್ವ. ಆದ್ರೆ ದಿ ವೆನಿಟಿ ಆಫ್ ಬೀಯಿಂಗ್ ಯಂಗ್,
ನಾನು ತರುಣ ಅನ್ನೋದು. ತಾರುಣ್ಯ ಕೂಡ ನಮ್ಮಲ್ಲಿ ದೊಡ್ಡ ಪ್ರಮಾಣದ ಗರ್ವವನ್ನ ತುಂಬುತ್ತದೆ. ತರುಣರಿದ್ದವರು ಯಾರನ್ನೂ ಕೇರ್ ಮಾಡೋದಿಲ್ಲ, ಯಾಕಂದ್ರೆ ಐ ಆಮ್ ಯಂಗ್, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ಹಾಗೆ. ಇನ್ನು ತಾರುಣ್ಯ ಇದೆ, ರೂಪ ಇದೆ ಅಂದ್ರೆ ಆ ಹೆಣ್ಣು ಅಥವಾ ಗಂಡಿನಲ್ಲಿ ಹೆಚ್ಚಿನ ಗರ್ವ ಮತ್ತು ಪ್ರತಿಷ್ಠೆ ಬರ್ತದೆ. ತಾರುಣ್ಯ ಇದೆ, ರೂಪ ಇದೆ ಮತ್ತು ಶ್ರೀಮಂತಿಕೆ ಇದೆ, ಅಧಿಕಾರ ಇದೆ ಅಂದ್ರೆ ಅಂತವರನ್ನ ಹಿಡಿಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಸೊ ಇನ್ನೊಂದು ಈ ಈ ಈ ಇನ್ನೊಂದು ಸಾಲು ಬರ್ತದೆ ಇಲ್ಲಿ. ಐ ಡೋಂಟ್ ಪ್ರಿಟೆಂಡ್ ಟು ಬಿ ವಿದೌಟ್ ದ್ಯಾಟ್ ಮೋಸ್ಟ್ ಎಸೆನ್ಷಿಯಲ್ ಅಟ್ರಿಬ್ಯೂಟ್ ಆಫ್ ಅವರ್ ಸೆಕ್ಸ್. ಅಂದ್ರೆ ಈ ಸ್ತ್ರೀಯಲ್ಲಿರ್ತಕ್ಕಂಥ ಅತ್ಯಂತ ಅಗತ್ಯವಾದ ಒಂದು ಲಕ್ಷಣ ಏನಂತಂದ್ರೆ ಅದು ವೆನಿಟಿ, ಅಂದ್ರೆ ಅದು ಗರ್ವ, ಆ ಪ್ರತಿಷ್ಠೆ ನನ್ನಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಇಂಥ ಮಾತುಗಳು, ಇಂಥ ಸೊಗಸಾದ ಸಂಭಾಷಣೆಗಳು, ಇಂಥ ಅಲ್ಲೆಲ್ಲಿರ್ತಕ್ಕಂಥ ಲೋಕದರ್ಶನ, ಸತ್ಯದ ತುಣುಕುಗಳು, ಇವು ನಮಗೆ ಅದ್ಭುತವಾದ ತಿಳುವಳಿಕೆಯನ್ನ, ಅರಿವನ್ನ, ಎಚ್ಚರವನ್ನ ಮೂಡಿಸ್ತಾ ಇರ್ತವೆ. ಈ ಕಾದಂಬರಿಯಲ್ಲಿ ಇಂಥ ಅನೇಕ ಸಾಲುಗಳು ಎಚ್ಚರಿಕೆಯ ಮೂಡಿಸುವ, ಅರಿವು ಮೂಡಿಸುವ, ಅಥವಾ ನಮ್ಮ ಅರಿವಿನ ವಿಸ್ತಾರ ಹೆಚ್ಚಿಸುವ, ನಮಗೆ ತಿಳುವಳಿಕೆ ನೀಡುವ, ನಮ್ಮನ್ನು ಹೆಚ್ಚು ಮುಗ್ಧರನ್ನಾಗಿ ಮಾಡುವ, ಕರುಣಾಮಯಿಗಳನ್ನಾಗಿ ಮಾಡುವ ಅನೇಕ ಪ್ರಸಂಗಗಳು, ಸನ್ನಿವೇಶಗಳು ಈ ಕಾದಂಬರಿಯಲ್ಲಿ ಬರ್ತವೆ. ನನ್ನ ಈ ಅಧ್ಯಕ್ಷೀಯ ಮಾತಿನ ಕೊನೆಗೆ ಬರೋದಾದ್ರೆ, ಇದರಲ್ಲಿರ್ತಕ್ಕಂಥ ವರ್ಗ ಸಂಘರ್ಷದ ಬಗ್ಗೆ ಪ್ರವೀಣ್ ಕೆಲವು ಮಾತುಗಳನ್ನ ಹೇಳಿದ್ರು. ಇಲ್ಲಿ ಈ ವರ್ಗ ಸಂಘರ್ಷವನ್ನ ನಾವು ಮಾರ್ಕ್ಸ್ನ ನೆಲೆಯಿಂದ ಅಥವಾ ಈ ಎಡಪಂಥಿಯ ನೆಲೆಯಿಂದ ನೋಡ್ಬೇಕಾದ ಅಗತ್ಯವಿಲ್ಲ. ಪ್ರತಿಯೊಂದು ಸಾಹಿತ್ಯ ಕೃತಿಯಲ್ಲೂ ಕೂಡ ಒಂದು ರೀತಿಯ ವರ್ಗ ಸಂಘರ್ಷ ಇದ್ದೇ ಇರ್ತದೆ. ಒಂದೇ ಸಮುದಾಯ ಅಥವಾ ಒಂದೇ ಜಾತಿ, ಒಂದೇ ಧರ್ಮಕ್ಕೆ ಸೇರಿದವರ ನಡುವೆಯೂ ಕೂಡ ಈ ವರ್ಗ ಸಂಘರ್ಷ ಇದ್ದೇ ಇರ್ತದೆ. ಎಲ್ಲರೂ ತಮ್ಮ ಜಾತಿಯ ಜನರನ್ನ, ಸಮುದಾಯದ ಜನರನ್ನ ಪ್ರೀತಿ ಮಾಡೋದಿಲ್ಲ. ಯಾಕಂದ್ರೆ ಶ್ರೀಮಂತರನ್ನೇ ಪ್ರೀತಿ ಮಾಡ್ತಿರ್ತಾರೆ. ಹೀಗಾಗಿ ಶ್ರೀಮಂತರದೇ ಒಂದು ವರ್ಗ. ಆದ್ರೆ ಬಡವರು ಎಲ್ಲ ಬಡವರನ್ನ ಪ್ರೀತಿ ಮಾಡ್ತಾರೆ ಅಂತೇನಿಲ್ಲ. ಒಬ್ಬ ಬಡವ ಶ್ರೀಮಂತನಾದಾಗ ಅವನು ಶ್ರೀಮಂತರನ್ನೇ ಪ್ರೀತಿ ಮಾಡ್ತಾನೆ ಹೊರತಾಗಿ ಬಡವನನ್ನ ಪ್ರೀತಿ ಮಾಡೋದಿಲ್ಲ. ಅನೇಕ ಜನ IAS ಅಧಿಕಾರಿಗಳು, IPS ಅಧಿಕಾರಿಗಳನ್ನ ನಾನು ನೋಡಿದ್ದೇನೆ. ನಾವು ಬಡತನದಿಂದ ಬಂದಿದ್ದೇವೆ, ನಾವು ಅತ್ಯಂತ ಕಡು ಬಡತನದಿಂದ ಬಂದಿದ್ದೇವೆ ಸರ್, ನಮಗೆ ಊಟಕ್ಕೆ ಇರ್ಲಿಲ್ಲ, ಹಾಗೆ ಹೀಗೆಲ್ಲ ಹೇಳ್ತಿರ್ತಾರೆ. ಯಾವಾಗ ಅಧಿಕಾರ ಶ್ರೀಮಂತಿಕೆ ಬರ್ತದಲ್ಲ, ಅವರು ತಮ್ಮ ಹಸಿವನ್ನ, ತಾವು ನಡೆದು ಬಂದ ದಾರಿಯನ್ನ ಮರ್ತು ಬಿಡ್ತಾರೆ. ಯಾವ ವ್ಯಕ್ತಿ ತಾನು ನಡೆದು ಬಂದ ದಾರಿಯನ್ನು ಮರೆಯುತ್ತಾನೆಯೋ ಆ ವ್ಯಕ್ತಿಗೆ ಉಜ್ವಲವಾದ ಭವಿಷ್ಯ ಇರುವುದಿಲ್ಲ. ಎಲ್ಲಾ ಶ್ರೀಮಂತರು ತಮ್ಮ ಬಾಲ್ಯವನ್ನ, ತಮ್ಮ ಹಿಂದಿನ ದಿನಗಳನ್ನ ನೆನೆಸಿಕೊಂಡ್ರೆ ಈ ದೇಶದಲ್ಲಿ ಬಡತನ ಅನ್ನೋದು, ದಾರಿದ್ರ್ಯ ಅನ್ನೋದು ಇರೋದಿಲ್ಲ. ಆದ್ರೆ ಏನಾಗ್ತದೆ ಅಂತಂದ್ರೆ, ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ಎ ಪುವರ್ ಮ್ಯಾನ್ ವೆನ್ ಹಿ ಬಿಕಮ್ಸ್ ರಿಚ್, ಹಿ ಎಕ್ಸ್‌ಪ್ಲಾಯ್ಟ್ಸ್ ದಿ ಪುವರ್ ಅಂಡ್ ಹೆಲ್ಪ್ಸ್ ದ ರಿಚ್. ಇಂಥ ಸಂಗತಿಗಳು ಈ ಕಾದಂಬರಿಯಲ್ಲಿ ಬರ್ತಿರ್ತವೆ. ಮತ್ತು ಇಲ್ಲಿ ಮೊದಲಿಗೆ ಆತನ ತಾಯಿ, ಆಗ್ನಿಸ್ನ ತಾಯಿ ಶ್ರೀಮಂತ ಇರ್ತಾಳೆ, ತಂದೆ ಬಡವ ಇರ್ತಾನೆ. ಅವನನ್ನ ಮದುವೆ ಆಗ್ಬೇಕು ಅಂದಾಗ ಅವಳ ತಂದೆ ಹೇಳ್ತಾನೆ, ಇಫ್ ಯು ಮ್ಯಾರಿ ಹಿಮ್ ಐ ವಿಲ್ ಡಿಸೋನ್ ಯು ಆಸ್ ಮೈ ಡಾಟರ್. ನೀನು ಅವನನ್ನ ಮದುವೆ ಆದ್ರೆ ನಾನು ನಿನ್ನನ್ನು ನನ್ನ ಮಗಳು ಎಂದು ಕರೆಯೋದೇ ಇಲ್ಲ ಅಂತ ಹೇಳಿ. ಇಂಥ ಅನೇಕ ತಂದೆಗಳು ಇದ್ದಾರೆ. ಶೇಕ್ಸ್ಪಿಯರ್ನ ಅಥೆಲೋ ನಾಟಕದಲ್ಲೂ ಕೂಡ ಈ ಪ್ರಶ್ನೆ ಬರ್ತದೆ. ಡೆಸ್ಡೆಮೊನಾ ಅಥೆಲೋನ ಮದುವೆ ಆದಾಗ ಅವಳ ತಂದೆ ಅವಳನ್ನ ಡಿಸೋನ್ ಮಾಡ್ತಾನೆ. ಇಂಥ ಅನೇಕ ಸಾಮಾಜಿಕ ಸಂಘರ್ಷದ ನೆಲೆಗಳು ಈ ಕಾದಂಬರಿಯಲ್ಲಿ ಇವೆ. ಇಂಥ ಮಹತ್ವದ ಕಾದಂಬರಿಯ ಕುರಿತು ಸುಮಾರು 25 ನಿಮಿಷ ಕಾಲ ಬಹಳ ಸೊಗಸಾಗಿ ಮಾತನಾಡಿದ ಪ್ರವೀಣ್ ಕುಮಾರ್ಗೆ ನಾನು ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳ ಪರವಾಗಿ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಷ್ಟು ಮಾತು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ನಾವು ಶನಿವಾರ ಭೇಟಿಯಾಗೋಣ, ಒಂದು ಉಪನ್ಯಾಸವನ್ನ ಕೇಳೋಣ, ಮತ್ತೆ ಚರ್ಚೆ ಸಂವಾದವನ್ನ ಮುಂದುವರಿಸೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನೀವು ಪ್ರವೀಣ್ ಅವರೊಂದಿಗೆ ಸಂವಾದ ಚರ್ಚೆಯನ್ನ ಮುಂದುವರಿಸಬಹುದು. ತಮ್ಮ ಪೂರಕ ನುಡಿಗಳಿಗೆ. ಈಗ ಕಟ್ಟೆ ಚರ್ಚೆಗೆ ಸನ್ನದ್ಧವಾಗಿದೆ, ಚರ್ಚೆಯಲ್ಲಿ ಭಾಗವಹಿಸಬಹುದು. ಚರ್ಚೆಯಲ್ಲಿ ಭಾಗವಹಿಸುವವರು ತಮ್ಮ ಮೊಬೈಲ್ ಅನ್ನು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು.
ಪ್ರಶ್ನೆಗಳು ಇಲ್ದಿದ್ರೆ ಕಾರ್ಯಕ್ರಮವನ್ನ ಮುಗಿಸ್ಬಹುದು. ಮತ್ತೊಂದ್ಸಲ ಕೇಳಿ ನೋಡಿ ಶಾಂತವ್ರೆ. ಮತ್ತೊಂದ್ಸಲ ಯಾರಾದ್ರೂ ಕುಮಾರ್ ಅವರ ಜೊತೆ ಸಂವಾದವನ್ನ ನಡೆಸೋದಾದ್ರೆ, ಪ್ರಶ್ನೆಗಳನ್ನ ಕೇಳೋದಾದ್ರೆ ಕೇಳ್ಬೋದು, ಅಥವಾ ಪೂರ್ವಕವಾಗಿ ನೀವೇ ಕಾದಂಬರಿಯ ಕುರಿತು ಅಥವಾ ಅವರು ಆಡಿದ ಮಾತ ಸಂದರ್ಭದಲ್ಲಿ ಪೂರ್ವ ಪ್ರವೀಣ್ ಕುಮಾರ್ ಎಂ ಇಂಗ್ಲಿಷ್ ಉಪನ್ಯಾಸಕರು. ಇವರು ಅನಾ ಬ್ರಾಂಟೆ ಅವರ ಆಗ್ನೆಸ್ ಗ್ರೇ ಕಾದಂಬರಿಯಲ್ಲಿ ಶಿಕ್ಷಣ ಮತ್ತು ವರ್ಗ ಸಂಘರ್ಷ ಈ ವಿಷಯವನ್ನ ಕುರಿತು ಸುಮಾರು 50 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತನಾಡಿರುತ್ತಾರೆ. ಅವರಿಗೆ ಕಟ್ಟೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಡೋಣಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಧನ್ಯವಾದಗಳು ಸರ್. ಕಟ್ಟೆ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನ ವಿನಿಯೋಗಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧಾರವಾಡ ಕಟ್ಟೆ ಅವರು ನಮ್ಗೆ ಅವಕಾಶ ಮಾಡ್ಕೊಡೋದಕ್ಕೆ, ಮತ್ತೆ ಇದು ನನ್ನ ಮೊದಲನೇ ಪ್ರಸ್ತುತಿ ಆಗಿರ್ತದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಮತ್ತೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ಅವಕಾಶ ಮಾಡ್ಕೊಡಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಉಪನ್ಯಾಸ ಸರ್. ಇಟ್ಸ್ ಅವರ್ ಪ್ಲೇಜರ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.